ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರಿ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವಂಥ ದೇವರ ವಾಕ್ಯ ಭಾಗಾಂಶ ಪ್ರಿಯರೇ, ಪ್ರತ್ಯಕ್ಷ ಗುಡಾರದ ಮೇಲೆ ನಿಂತಿರುವ ದೇವರ ಮಹಿಮೆ. ಹೌದು ಪ್ರಿಯರೇ, ಹಳ ಒಡಂಬಡಿಕೆಯಲ್ಲಿ ಸೊಲೊಮೋನನು ಅಥವಾ ಮೋಶೆ ಮುಖಾಂತರ ನಿರ್ಮಿಸಲ್ಪಟ್ಟ ಪರಲೋಕ ಪ್ರತ್ಯಕ್ಷವಾದ ಅದಕ್ಕೆ ಉದಾಹರಣೆಯಾದ ದೇವರು ತನ್ನ ಜನರೊಂದಿಗೆ ಮಾತನಾಡಲು ಇಳಿದು ಬರುತ್ತಿರುವ ಆ ತೇಜಸ್ಸು ಸಂಬಂಧವಾದ ಪ್ರತ್ಯಕ್ಷ ಗುಡಾರದ ಮೇಲೆ ಇಳಿದ ದೇವರ ಮಹಿಮೆ ಇನ್ನು ಅಂಶವನ್ನು ಧ್ಯಾನಿಸುವ ಪ್ರಿಯರೇ, ಇಂದು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸಿಟ್ಟ ಪ್ರತಿಯೊಬ್ಬರೊಂದಿಗೂ ಮಾತನಾಡಲು ಇಳಿದು ಬರುವ ಆ ಪರಿಶುದ್ಧ ಆತ್ಮನೇ ಆ ಮಹಿಮೆಯಾಗಿದೆ ಪ್ರಿಯರೇ. ಆ ಪ್ರತ್ಯಕ್ಷತೆ ಗುಡಾರ ನಮ್ಮ ಪ್ರಾರ್ಥನೆಯ ಕೋಣೆ ಜೀವಿತವಾಗಿದೆ ಪ್ರಿಯರೇ. ಹೃದಯವಾಗಿದೆ, ದೇಹ ದೇವರ ಆಲಯವಾಗಿದೆ, ಹೃದಯ ದೇವರ ಆತ್ಮನಿಗೆ ಗರ್ಭಗುಡಿಯಾಗಿದೆ. ಹೀಗೆ ನಾವು ಈ ದಿನ ಧ್ಯಾನಿಸಲಿರುವ ವಾಕ್ಯ ಭಾಗಾಂಶ ಪ್ರಿಯರೇ, ಪ್ರತ್ಯಕ್ಷ ಗುಡಾರದ ಮೇಲೆ ನಿಂತಿರುವ ದೇವರ ಮಹಿಮೆ. ಈ ವಾಕ್ಯ ಭಾಗವನ್ನು ಆಲಿಸುವ ಮೊದಲು ನಾವು ಪ್ರಾರ್ಥನೆ ಮಾಡಿಕೊಂಡು ಸಿದ್ಧರಾಗೋಣ ಪ್ರಿಯರೇ. ತಂದೆಯ ದೇವರ ದೊಡ್ಡ ಸಹಾಯವನ್ನು, ದೇವಕುಮಾರ ಯೇಸು ಕ್ರಿಸ್ತನ ಸರ್ವಜ್ಞಾನವನ್ನು, ದೇವರ ಪರಿಶುದ್ಧಾತ್ಮನ ಕೃಪೆಯನ್ನು, ಬುದ್ಧಿ ವಿಕಾಸವನ್ನು ಅರ್ಥ ಮಾಡಿಕೊಳ್ಳುವ ಒಳ್ಳೆಯ ಹೃದಯವನ್ನು, ಫಲವತ್ತಾದ ಹೃದಯವನ್ನು ಬೇಡಿಕೊಳ್ಳೋಣ. ಕೇಳಲಿರುವ ದೇವರ ಮಾತುಗಳು ನಮ್ಮ ಹೃದಯದಲ್ಲಿ ನೆಲೆಗೊಳ್ಳುವಂತೆ, 100ಕ್ಕೆ 100 ಫಲ ಕೊಡುವಂತೆ ತಂದೆ ತನ್ನ ಚಿತ್ತಂತೆ ಅನುಗ್ರಹಿಸುವ ಯೇಸು ಕ್ರಿಸ್ತ ರಕ್ಷಣೆಯ ಸರ್ವಾಧಿಕಾರ ನಾಮದಲ್ಲಿ ಆಮೇಲೆ ಪ್ರಾರ್ಥಿಸೋಣ ಪ್ರೇಯರ್. ನನ್ನನ್ನು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರೇಯರ್. ತಂದೆಯೇ, ಸರ್ವಶಕ್ತನಾದ ದೇವರೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ಜೀವ ಸ್ವರೂಪನೇ, ಆತ್ಮ ಸ್ವರೂಪನೇ, ಪ್ರೀತಿ ಸ್ವರೂಪನೇ, ಬೆಳಕಾದ ದೇವರೇ, ಮಹಿಮಾ ಸ್ವರೂಪನೇ, ಸೃಷ್ಟಿಕರ್ತನೇ, ರಕ್ಷಕ, ಪೋಷಕನಾದ ದೇವರೇ, ಅಪ್ಪ, ಪ್ರತ್ಯಕ್ಷ ಗುಡಾರದ ಮೇಲೆ ನಿಂತಿರುವ ಅಥವಾ ಇಳಿದು ಬಂದ ದೇವರ ಮಹಿಮೆ ಎನ್ನುವ ಅಂಶವನ್ನು ಧ್ಯಾನಿಸುವಾಗ ಹಳ ಒಡಂಬಡಿಕೆ ಭಾಗ ನಿರ್ಗಮ ಕಾಂಡ ಅಥವಾ ವಿಮೋಚನ ಕಾಂಡ ಭಾಗದಿಂದ ಧ್ಯಾನಿಸುವಾಗ ತಂದೆ, ನಿಮ್ಮ ಮಕ್ಕಳಾದ ನಮ್ಮೆಲ್ಲರೊಂದಿಗೆ ನೀವೇ ಮಾತನಾಡಬೇಕೆಂದು ಅಂದು ಪ್ರತ್ಯಕ್ಷ ಗುಡಾರದ ಮೇಲೆ ನಿಂತಿರುವ ಅದೇ ನಿಮ್ಮ ಮಹಿಮೆ ಯೇಸು ಕ್ರಿಸ್ತ ನಾಮದಲ್ಲಿ ವಿಶ್ವಾಸವಿಟ್ಟ ನಿಮ್ಮೆಲ್ಲ ಮಕ್ಕಳ ಮೇಲೂ, ಅವರು ಪ್ರಾರ್ಥಿಸುವ ಸಭಾ ಮಂದಿರಗಳ ಮೇಲೂ, ಕುಟುಂಬಗಳ ಮೇಲೂ, ಸಮಾಜದ ಮೇಲೂ, ಕಾರ್ಯ ಕೆಲಸಗಳ ಮೇಲೂ ಪರಿಶುದ್ಧತೆ, ವಿಶ್ವಾಸ, ಸಾಕ್ಷ್ಯ ಜೀವಿತದ ಮೇಲೆ ದೊಡ್ಡ ಧೈರ್ಯವಾಗಿ ನೆಲೆಗೊಳ್ಳುವಂತೆ ಅನುಗ್ರಹಿಸಬೇಕೆಂದು, ಪರಲೋಕದ ಹೊಂದಿಲ್ಲದ ಬೆಳಕಿನ ವರದಾನಗಳನ್ನು ಅನುಗ್ರಹಿಸುತ್ತಾ ಬರಬೇಕೆಂದು, ಹೀಗೆ ನಿಮ್ಮ ಮಕ್ಕಳ ಜೀವಿತದಲ್ಲಿರುವ ನಿರರ್ಥಕ ನಡವಳಿಕೆ, ನಿರ್ಜೀವ ಕ್ರಿಯೆ, ವಿಗ್ರಹ ಆರಾಧನೆ, ಮೂಢನಂಬಿಕೆ ನಿಮ್ಮಿಂದ ದೂರ ಮಾಡುವ ಎಲ್ಲ ಶಾಪ, ಪಾಪದ, ರೋಗದ, ಬಲಹೀನಪಡಿಸುವ ಆತ್ಮಗಳು ನಿಮ್ಮ ಮಹಿಮೆಯಿಂದ ನಾಶವಾಗುವಂತೆ ನಿಮ್ಮ ಪರಿಶುದ್ಧ ಆತ್ಮನ ಪರಲೋಕದ ಶಕ್ತಿಯ, ವ್ಯಕ್ತಿಯ ಕೃಪೆಯನ್ನು, ಅಭಿಷೇಕವನ್ನು, ಬೆಳಕನ್ನು ಅನುಗ್ರಹಿಸ್ತಾ ಬರಬೇಕೆಂದು, ಚೈತನ್ಯ ಸ್ವರೂಪನಾದ ದೇವರೇ, ಮಹಿಮಾ ಸ್ವರೂಪನಾದ ದೇವರೇ, ಹೀಗೆ ಮಾಡಿ ಯೇಸು ಕ್ರಿಸ್ತ ನಾಮದಲ್ಲಿ ಶಾಂತಿದಾಯಕ ದೇವರೇ, ಸೈತಾನನು ಅವನ ಅನುಚರರನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಜೀವಿತಗಳಲ್ಲಿ ತುಳಿಸಿ ನಾಶ ಮಾಡುತ್ತಾ ಬರುವಂತೆ ಅನುಗ್ರಹಿಸಬೇಕೆಂದು, ಶತ್ರುವಿನ ಸಮಸ್ತ ಶಕ್ತಿ ಮೇಲೆ ಅಧಿಕಾರ ನೀಡಿದ್ದೀರಿ, ಯಾವುದು ಎಷ್ಟು ಮಾತ್ರ ನಿಮಗೆ ಹಾನಿ ಮಾಡುವುದಿಲ್ಲ ಎನ್ನುವ ವಾಕ್ಯದಡಿಯಲ್ಲಿ ಅನುಗ್ರಹಿಸಬೇಕೆಂದು ರಕ್ಷಕನಾದ ದೇವರೇ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಮಹಿಮಾ ಸ್ವರೂಪನೇ, ಮೃತ್ಯುಂಜಯನೇ. ಆಮೇನ್ ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಅದು ಪ್ರೇರೆ, ಪ್ರತ್ಯಕ್ಷ ಗುಡಾರದ ಮೇಲೆ ಆ ಗುಡಾರವನ್ನು ತುಂಬಿದ ದೇವರ ಮಹಿಮೆ ಅಂಶವನ್ನು ಧ್ಯಾನಿಸುವ ಮೊದಲು ನಾವೊಂದು ಆತ್ಮೀಯ ಗೀತೆಯನ್ನು ಆಡಿಕೊಂಡು ಸಿದ್ಧರಾಗೋಣ ಪ್ರೇರೆ. ಹಾಡು, ದೇವ ನಿನ್ನ ಕೃಪೆ ನಿರಂತರ
ಮಾರ್ಪಡೋದು ಎಂದಿಗೂ ನಿನ್ನ ಕೃಪೆ. ಇನ್ನು ಹಾಡನ್ನು ಆಡಿಕೊಳ್ಳೋಣ ಪ್ರೇರೆ. ಹಾಡು ನನ್ನೊಂದು ಏಕೀಭವಿಸಿ ಹಾಡಿರಿ ಪ್ರೇರೆ. ಈ ಹಾಡು ನಾವು ಕೂಡ ಪ್ರತ್ಯಕ್ಷ ಗುಡಾರದ ಮೇಲೆ ಇಳಿದು ಬಂದ ದೇವರ ಮಹಿಮೆ ಅಂದು ಮೋಶೆ ಮುಖಾಂತರ ದೇವಜನರಾದ ಇಸ್ರಾಯೇಲ್ ಜನರು ಅನುಭವಿಸಿದಂತೆ ನಾವು ಕೂಡ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಾತ್ಮನ ಮೂಲಕ ಕುಂದಿಲ್ಲದ ಶಾಶ್ವತವಾದ ದೇವರ ಮಹಿಮೆಯನ್ನು, ಮರಣವನ್ನು ಗೆದ್ದ, ಶರೀರ ಇಚ್ಛೆಗಳನ್ನು ಗೆದ್ದ, ಲೋಕದ ಆಕರ್ಷಣೆಯನ್ನು ಗೆದ್ದ, ಸೈತಾನನ ದುಷ್ಟಶಕ್ತಿಯನ್ನು ಗೆದ್ದ ಆ ಪ್ರಭು ಯೇಸು ಕ್ರಿಸ್ತನ ಮರಣ ಗೆದ್ದ ಆ ಪುನರುತ್ಥಾನ ಆತ್ಮನ ಮಹಿಮೆಯನ್ನು ಅನುಭವಿಸೋಣ ಪ್ರೇರೆ. ಹಾಡು ದೇವ ನಿನ್ನ ಕೃಪೆ ನಿರಂತರ. ನಾನೊಂದು ಏಕೀಭವಿಸಿ ಹಾಡಿರಿ ಪ್ರೇರೆ. ಹಾಡು ದೇವಾ ನಿನ್ನ ಕೃಪೆ ನಿರಂತರ, ಬದಲಾಗದೆಂದಿಗೂ ನನ್ನ ಪ್ರಭುವೇ, ನಿತ್ಯ ಜೀವವಾಗಿರುವ ನನ್ನ ಪ್ರಭುವೇ. ದೇವಾ ನಿನ್ನ ಕೃಪೆ ನಿರಂತರ, ಮಾರ್ಪಡದೆಂದಿಗೂ ನನ್ನ ಪ್ರಭುವೇ, ನಿತ್ಯ ಜೀವವಾಗಿರುವುದು ನನ್ನ ಪ್ರಭುವೇ. ದೇವಾ ನಿನ್ನ ಕೃಪೆ ನಿರಂತರ, ಪಾಪಿಯಾದ ನನ್ನ ಓ ಪ್ರಭುವೇ, ಪರಿಶುದ್ಧಪಡಿಸಿತು ನಿನ್ನ ಕೃಪೆಯೇ. ಪಾಪಿಯಾದ ನಮ್ಮನು ಓ ಪ್ರಭುವೇ, ಪರಿಶುದ್ಧಪಡಿಸಿತು ನಿನ್ನ ಕೃಪೆಯೇ. ಪರಮ ಸ್ವಾಸ್ಥ್ಯವ ಹೊಂದಲೆಂದು ಪ್ರೀತಿಯಿಂದ ನನ್ನ ಕರೆದಿರುವೆ ಸಪ. ಪರಮ ಸ್ವಾಸ್ಥ್ಯವ ಹೊಂದಲೆಂದು ಪ್ರೀತಿಯಿಂದ ನಮ್ಮನ್ನೆಲ್ಲ ಕರೆದಿರುವೆ ಶಿಲುಬೆಯಲ್ಲಿ. ದೇವಾ ನಿನ್ನ ಕೃಪೆ ನಿರಂತರ, ಮಾರ್ಪಡದು ಎಂದಿಗೂ ನನ್ನ ಪ್ರಭುವೇ, ನಿತ್ಯ ಜೀವವಾಗಿರುವುದು ಪ್ರಿಯ ಪ್ರಭುವೇ. ದೇವಾ ನಿನ್ನ ಕೃಪೆ ನಿರಂತರ, ರಕ್ಷಣಾ ಭಾಗ್ಯವ ಹೊಂದಲೆಂದು ರಕ್ಷಕ ಯೇಸು ನಿನ್ನ ಕೃಪೆಯೇ. ರಕ್ಷಣೆ ಭಾಗ್ಯವ ಹೊಂದದಕ್ಕೆ ರಕ್ಷಕ ಯೇಸುವೆ ನಿನ್ನ ಕೃಪೆಯೇ. ನಿತ್ಯವು ನಿನ್ನೊಂದಿಗಿರಲೆಂದು ನಿತ್ಯ ಜೀವವ ನೀಡಿರುವೆ ಕ್ರಿಸ್ತನೇ. ನಿತ್ಯವು ನಿನ್ನೊಂದಿಗೆ ಇರಲೆಂದು ನಿತ್ಯ ಜೀವವ ನೀಡಿರುವೆ. ದೇವಾ ನಿನ್ನ ಕೃಪೆ ನಿರಂತರ, ಮಾರ್ಪಡದು ಎಂದಿಗೂ ನನ್ನ ಪ್ರಭುವೇ, ನಿತ್ಯ ಜೀವವಾಗಿರುವುದು ಪ್ರಿಯ ಪ್ರಭುವೇ ಯೇಸುವೆ. ದೇವಾ ನಿನ್ನ ಕೃಪೆ ನಿರಂತರ, ವಿಶ್ವಾಸ ಜೀವಿತ ಮಾಡಲೆಂದು ವಿಜಯವ ನೀಡಿತು ನಿನ್ನ ಕೃಪೆಯೇ ಸಪ್ಪ. ವಿಶ್ವಾಸ ಜೀವಿತ ಮಾಡೋದಕ್ಕೆ ವಿಜಯವ ನೀಡಿತು ನಿನ್ನ ಕೃಪೆಯೇ. ಶೋಧನೆ ಬಾಧೆಗಳಲ್ಲೆಲ್ಲ ಶಕ್ತಿಯ ನೀಡಿ ನಡೆಸಿರುವೆ ಒಡೆಯನೇ. ಶೋಧನೆ ಬಾಧೆಗಳಲ್ಲೆಲ್ಲ ಪರಲೋಕದ ಶಕ್ತಿಯ ತುಂಬಿ ನಡೆಸಿರುವೆ ಸುವೆ. ದೇವಾ ನಿನ್ನ ಕೃಪೆ ನಿರಂತರ, ಮಾರ್ಪಡದೆಂದಿಗೂ ನನ್ನ ಪ್ರಭುವೇ, ನಿತ್ಯ ಜೀವವಾಗಿರುವುದು ಪ್ರಿಯ ಪ್ರಭುವೇ.
ಏಸಪ್ಪ ನಿನ್ನ ಕೃಪೆ ನಿರಂತರ, ಕೃಪೆಯಲ್ಲಿ ನಡೆಸು ತಂದೆಯೇ, ಕೃಪೆಯಿಂದ ತುಂಬಿಸು ಯೇಸು ರಕ್ಷಕ, ಕೃಪೆಯಲ್ಲಿ ನಡೆಸು ಓ ದೇವಾ, ಕೃಪೆಯಿಂದ ತುಂಬಿಸು ನನ್ನ ಪ್ರಭುವೇ, ನಿತ್ಯವೂ ಕೃಪೆಯಲ್ಲಿ ನನ್ನ ನಡೆಸಿ, ನಿನ್ನ ಎದುರುಗೊಳ್ಳೋದಕ್ಕೆ ಶಕ್ತಿ ನೀಡು ತಂದೆ, ನಿತ್ಯವೂ ಕೃಪೆಯೋಳು ನಮ್ಮನ್ನು ನಡೆಸಿ, ನಿನ್ನನ್ನು ಎದುರುಗೊಳ್ಳೋದಕ್ಕೆ ಶಕ್ತಿ ನೀಡು ದೇವಾ, ನಿನ್ನ ಕೃಪೆ ನಿರಂತರ, ಮಾರ್ಪಡದೆಂದಿಗೂ ನನ್ನ ಪ್ರಭುವೇ, ನಿತ್ಯ ಜೀವವಾಗಿರುವುದು ಪ್ರಿಯ ಪ್ರಭುವೇ, ದೇವಾ ನಿನ್ನ ಕೃಪೆ ನಿರಂತರ. ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, fire, living water flow. Amen. We welcome you, Father, God Almighty, in this prayer, in this song, in this word of God, in this place. We welcome you, Son of living God, Jesus Christ of Nazareth, Savior of the world. Welcome you in this place, in this word of God. We welcome you, Spirit of Holy God. We welcome you in this place, in this word of God, with your living water and fire. Talk us, Lord, lead us, guide us, cleanse us our hearts, and forgive us our sins, and give a real repentant heart, and we walk with you, Holy Spirit. All truth we get, and make us, Lord, who listen in this word, all the children's, your servants, make us a new creation in the Lord Jesus Christ. All glory to give you, Father God Almighty, in your obedient Son, Lord God, our Jesus Christ, mighty name. Amen. Amen. Thank you, Father. Thank you, Jesus Christ. Thank you, Holy Ghost, fire, living water, flow. Amen. ಹೌದು ಪ್ರೇರೆ, ಪ್ರತ್ಯಕ್ಷ ಗುಡಾರದವನ್ನು ತುಂಬಿದ ದೇವರ ಮಹಿಮೆ ಅಂಶ ಭಾಗದೊಳಗೆ ನಾವು ಪ್ರವೇಶ ಆಗೋಣ. ಹಾಡು ಕೇಳಿದ ಪ್ರೇರೆ, ದೇವ ನಿನ್ನ ಕೃಪೆ ನಿರಂತರ. ಹೌದು ಪ್ರೇರೆ, ಯೇಸು ಕ್ರಿಸ್ತನು ನಿನ್ನೆ ಇದ್ದಂತೆ ಇಂದು ನಾಳೆ ನಿರಂತರ ಏಕರೀತಿಯಾಗಿದ್ದಾನೆ. ಆತನು ಅದಲು ಬದಲಾಗದ ಯೆಹೋವನು, ಸರ್ವಶಕ್ತನು ಇರುವಾತನು ನಮ್ಮನ್ನು ತನ್ನ ಪ್ರಿಯಕುಮಾರನ ಹೋಲಿಕೆಗೆ ಮಾರ್ಪಡಬೇಕೆಂದು ತನ್ನ ಮಹಿಮೆಯಾದ ಪರಿಶುದ್ಧಾತ್ಮನನ್ನು ಕಳುಹಿಸಿದ್ದಾನೆ ಪ್ರೇರೆ ಪರಲೋಕದಿಂದ. ಹೌದು, ಹೀಗೆ ಆ ಪರಿಶುದ್ಧ ದೇವರ ಆತ್ಮನಿಗೆ ಸೂಚನೆಯಾದ ಆ ಮಹಿಮೆಯನ್ನು ಧ್ಯಾನಿಸೋಣ. ಯಾರಲ್ಲಿ ದೇವರ ಆತ್ಮ ಇದ್ದಾನೋ ಅವನು ಜೀವ ಸ್ವರೂಪನಾದ ದೇವರಲ್ಲಿ ನೆಲೆಗೊಂಡಿದ್ದಾನೆ. ಯಾರಲ್ಲಿ ಕ್ರಿಸ್ತ ಆತ್ಮ ಇದ್ದಾನೋ ಅವನು ಕ್ರಿಸ್ತನವನು, ಯಾರಲ್ಲಿ ಕ್ರಿಸ್ತ ಆತ್ಮ ಇಲ್ಲವೋ ಅವನು ಕ್ರಿಸ್ತನವನಲ್ಲ. ಪರಿಶುದ್ಧ ಆತ್ಮ ಎಲ್ಲಿದ್ದಾರೋ ಅಲ್ಲಿ ಬಿಡುಗಡೆ, ಸ್ವಾತಂತ್ರ್ಯ ಇದೆ, ದೇವರ ಮಕ್ಕಳ ಮಾರ್ಗದರ್ಶನ ಇದೆ, ಪದವಿ. ಹೀಗೆ ನಾವು ವಾಕ್ಯ ಭಾಗವನ್ನು ಧ್ಯಾನಿಸೋಣ ಪ್ರೇರೆ. ನಾವು ವಿಮೋಚನಾ ಕಾಂಡ 40ನೇ ಅಧ್ಯಾಯ 34ನೇ ವಾಕ್ಯ ಭಾಗದೊಳಗೆ ನೋಡುತ್ತೇವೆ. ಪರಿಶುದ್ಧ ಗ್ರಂಥದಲ್ಲಿ, ಸತ್ಯವೇದದಲ್ಲಿ, ಹಳಬಡಂಬಡಿಕೆ ಭಾಗ ವಿಮೋಚನಾ ಕಾಂಡ 40ನೇ ಅಧ್ಯಾಯ 34ನೇ ವಾಕ್ಯ ಭಾಗದಲ್ಲಿ ಓದುವುದಾದರೆ, ಎಕ್ಸೋಡಸ್ ಚಾಪ್ಟರ್ 40 ವರ್ಸ್ 34th ವರ್ಡ್ ಇಲ್ಲಿ ಓದುವುದಾದರೆ, ಅಲ್ಲಿ ಆವಾಗ ಮೇಘವು ಪ್ರತ್ಯಕ್ಷ ಗುಡಾರವನ್ನು ಆವರಿಸಿಕೊಳ್ಳಲು ದೇವರಾದ ಯೆಹೋವನ ತೇಜಸ್ಸು ಅಥವಾ ಮಹಿಮೆ ಆ ಮಂದಿರವನ್ನು ತುಂಬಿತು ಪ್ರೇರೆ. ಪ್ರತ್ಯಕ್ಷ ಗುಡಾರವನ್ನು ಯೆಹೋವನ ತೇಜಸ್ಸು ಆವರಿಸಿಕೊಳ್ಳಲು ಆ ಗುಡಾರವನ್ನು
ಮಂದಿರವನ್ನು ತುಂಬಿತು ದೇವರ ತೇಜಸ್ಸು. ಹೌದು, ಹೀಗೆ ಆ ಮಹಿಮೆಗೆ ಸಂಬಂಧಿಸಿದ ಆಯಾ ಅನುಭವಗಳನ್ನು ಕ್ರಮವಾಗಿ ಧ್ಯಾನಿಸ್ತಿದ್ದೇವೆ ಪ್ರೇರೆ. ಮೊದಲನೆಯದಾಗಿ ನಾವು ದೇವರ ಮಹಿಮೆಯನ್ನು ನೋಡುವ ಅನುಭವ, ಎರಡನೇದಾಗಿ ಆ ಮಹಿಮೆಯನ್ನು ಪ್ರತಿಬಿಂಬಿಸುವಂತೆ ಮಾಡುವ ಅನುಭವ, ಮೂರನೇದಾಗಿ ಆ ಮಹಿಮೆಯಿಂದ ತುಂಬಲ್ಪಡುವ ಅನುಭವ. ಹೌದು, ಇಸ್ರಾಯೇಲ್ಯರ ಅರಣ್ಯ ಯಾತ್ರೆಯೊಳಗೆ ಆ ದೇವರ ಮಹಿಮೆ ಪ್ರತ್ಯಕ್ಷ ಗುಡಾರವನ್ನು ತುಂಬಿದ ಪ್ರಕಾರ ರಾಜನಾದ ಸೊಲೊಮೋನ ನಿರ್ಮಿಸಿದ ಆ ದೇವಾಲಯವನ್ನು ಕೂಡ ಆ ದೇವರ ಮಹಿಮೆ ತುಂಬಿತು ಪ್ರೇರೆ. ಇವಾಗ ಹೊಸ ಒಡಂಬಡಿಕೆಯ ಕಾಲದಲ್ಲಿ ನಾವೇ ದೇವರ ಆಲಯವಾಗಿದ್ದೇವೆ. ಪ್ರಭುವಿನ ಚಿತ್ತ ಮಾಡುವುದಕ್ಕೆ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡು ನಮ್ಮ ಜೀವನ ವಿಧಾನವನ್ನು ಕಟ್ಟಿಕೊಳ್ಳುವುದೇ ದೇವರ ಮಹಿಮೆ ನಮ್ಮೆಲ್ಲರನ್ನು ತುಂಬಿಕೊಳ್ಳುವಂಥದ್ದಾಗಿದೆ. ಹೀಗೆ ಮಾಡುವುದಾದರೆ ಮತ್ತು ಆ ದಿನ ಮೋಶೆ ಆ ದೇವರ ಸೂಚನೆ ಮೇರೆಗೆ ಪ್ರತ್ಯಕ್ಷ ಗುಡಾರವನ್ನು ನಿರ್ಮಿಸಿದನು. ಹೌದು, ಹೀಗೆ ಆ ಸಂಪೂರ್ಣವಾದ ದೇವರ ಆ ಚಿತ್ತವು ಮಾಡಿದಾಗ ದೇವರ ಮಹಿಮೆ ನಮ್ಮ ಜೀವಿತಗಳನ್ನು ನಿಶ್ಚಯವಾಗಿ ತುಂಬುವುದು ಪ್ರೇರೆ. ಯೆರೂಸಲೇಮ್ ದೇವಾಲಯವೊಂದು ಆ ನಮೂನ ನೋಡುವುದಾದರೆ ಪ್ರೇರೆ, ದೇವರು ತಾನೇ ದಾವೀದನಿಗೆ ನೀಡಿದನು ಹೇಗೆ ಮಾಡಬೇಕು ಆ ದೇವಾಲಯ ನಿರ್ಮಿಸಬೇಕೆಂದು. ಹೌದು, ಆ ದಾವೀದನು ಅದನ್ನು ತನ್ನ ಕುಮಾರನಾದ ಸೊಲೊಮೋನನಿಗೆ ಒಪ್ಪಿಸಿಕೊಟ್ಟನು. ತನ್ನ ಸ್ವಂತ ಜ್ಞಾನ ಹಾಗೂ ಇಂಜಿನಿಯರ್ಗಳ ಜ್ಞಾನ ಸಲಹೆ ಮೇಲೆ ಆಧಾರ ಪಡಲಿಲ್ಲ ದಾವೀದ. ಸೊಲೊಮೋನ ದೇವರ ಚಿತ್ತ ಪ್ರಣಾಳಿಕೆ ಮೇಲೆಯೇ ಆಧಾರಪಟ್ಟನು. ಅದರ ಮೂಲಕವೇ ದೇವಾಲಯವನ್ನು ನಿರ್ಮಿಸಿದಾಗ ಪರಲೋಕದಿಂದ ಇಳಿಯಲ್ಪಟ್ಟ ಮಹಿಮೆ ಅಥವಾ ಪರಲೋಕವನ್ನು ತುಂಬಿದ ಮಹಿಮೆ ಅಂಗೀಕರಿಸಿತು ಪ್ರೇರೆ. ಆ ಮಹಿಮೆಯಿಂದ ತುಂಬಿತು ಆ ಪ್ರತ್ಯಕ್ಷ ಗುಡಾರ ಅಥವಾ ಸೊಲೊಮೋನ ಕಟ್ಟಿದ ದೇವರ ಆಲಯ. 40 ವರ್ಷ ಆಯಿತು ಕಟ್ಟುವುದಕ್ಕೆ. ಬಂಗಾರದ ತಗಡುಗಳಿಂದ ಹೊದಿಸಲ್ಪಟ್ಟ, ಬಂಗಾರದ ಕೆರೂಬಿಗಳಿಂದ ನಿರ್ಮಿಸಲ್ಪಟ್ಟ ಆ ಪ್ರತ್ಯಕ್ಷ ಗುಡಾರ ಅಥವಾ ದೇವರ ಆಲಯ. ಹೀಗೆ ಪ್ರೇರೆ ಪ್ರತ್ಯಕ್ಷ ಗುಡಾರವನ್ನು ತುಂಬಿದ ದೇವರ ಮಹಿಮೆಯನ್ನು ಧ್ಯಾನಿಸ್ತಿದ್ದೇವೆ. ಮತ್ತು ಇವತ್ತು ನಾವು ಏನು ಮಾಡಬೇಕಾಗಿದೆ? ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ಒಂದು ಹೆಜ್ಜೆ ಜಾಡುಗಳಲ್ಲಿ ನಡೆಯುವುದರ ಮೂಲಕ ಆತನ ಚಿತ್ತವನ್ನು ಸಂಪೂರ್ಣವಾಗಿ ಮಾಡಬೇಕಾಗಿದೆ ಪ್ರೇರೆ. ದೇವರ ಚಿತ್ತವನ್ನು ಮುಗಿಸುವುದೇ ನನ್ನ ಆಹಾರ ಪಾನ, ಪರಿಶುದ್ಧತೆಯನ್ನು ಅನುಸರಿಸುವುದೇ ದೇವರ ಚಿತ್ತ. ಎಲ್ಲ ಮನುಷ್ಯರ ರಕ್ಷಣೆ ಹೊಂದುವುದೇ ದೇವರ ಚಿತ್ತ. ಪರಲೋಕದಲ್ಲಿರುವ ತಂದೆಯಂತೆ ಪರಿಪೂರ್ಣರಾಗಿರುವುದೇ ದೇವರ ಚಿತ್ತ. ಕರುಣೆಯುಳ್ಳವರಾಗಿರುವುದು ದೇವರ ಚಿತ್ತ. ಹೀಗೆ ಪ್ರೇರೆ ಸಾಧಾರಣವಾಗಿ ನಮ್ಮ ಕೋರಿಕೆಗಳು ದೇವಚಿತ್ತಕ್ಕೆ ವಿರುದ್ಧವಾಗಿರುತ್ತವೆ. ಆದ್ದರಿಂದ ಸಮರ್ಪಣೆ ಜೀವಿತವನ್ನು ಜೀವಿಸುವುದು ಅವಸರವಾಗಿದೆ. ರೋಮಪತ್ರಿಕೆ 12:1-2 ವಾಕ್ಯದಲ್ಲಿ ಹೇಳಿದಂತೆ ಪೌಲನು ರೋಮಾಪುರದವರಿಗೆ ಹೇಳುತ್ತಿದ್ದಾನೆ, ನನ್ನ ಪ್ರಿಯ ಸಹೋದರರೇ, ದೇವರ ಅಪಾರವಾದ ಕೃಪೆಯನ್ನು ನೆನೆಸಿ ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ದೇವರು ಈ ಲೋಕವನ್ನು ಎಷ್ಟು ಹೆಚ್ಚಾಗಿ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ಬಲಿಯಾಗಲು ಕಳಿಸಿಕೊಟ್ಟಿದ್ದಾನೆ. ಇಡೀ ಮಾನವ ಕುಲಕ್ಕೆ ತನ್ನ ರಕ್ತ ಸುರಿಸಿ ನಮ್ಮ ಪಾಪವನ್ನು ಕ್ಷಮಿಸಿ ನಮ್ಮನ್ನು ದೇವರಿಗಾಗಿ ಕೊಂಡುಕೊಂಡಿದ್ದಾನೆ. ನಮ್ಮ ಶಿಕ್ಷೆ ತನ್ನ ಮೇಲೆ ಹಾಕಿದ್ದಾನೆ ದೇವರು ತನ್ನ ಮಗನ ಮೇಲೆ. ಯೇಸು ತಂದೆ ತನಗೆ ಕೊಟ್ಟ ಆ ಯಾತನೆಯನ್ನು ಅಥವಾ ಕಾರ್ಯವನ್ನು ಮಾಡಿ ಮುಗಿಸಿದ ಪ್ರೇರೆ ಅವನ ಅವಮಾನ ಎಂಬ ಶಿಲುಬೆಯನ್ನು ಹೊತ್ತುಕೊಂಡ. ಘೋರವಾದ ಮುಳ್ಳಿನ ಕಿರೀಟ, ಕೊರಡೆಗಳ ಪೆಟ್ಟುಗಳು, 41 ಕಡಿಮೆ ಏಟು. ಹೌದು ಪ್ರೇರೆ, ಶಿಲುಬೆ ಮೇಲೆ ಅನೇಕ ಗಂಟೆಗಳು ದಾಹದಿಂದ ಕೂಗಾಡಿದ, ತೇಲಾಡಿದ. ಹೀಗೆ ನಮ್ಮ ಜೀವಿತವನ್ನು ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿ ಸಜೀವ ಬಲಿಗೆ ಒಪ್ಪಿಸಿಕೊಡಬೇಕಾಗಿದೆ ಯೇಸು ಕ್ರಿಸ್ತನಂತೆ. ಹೌದು, ದೇವ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ನಾನು ಬಂದಿದ್ದೇನೆ ಎಂದು ಶರೀರಧಾರಿಯಾಗಿ ಪ್ರತ್ಯಕ್ಷನಾದ ದಿನಗಳಲ್ಲಿ ಯೇಸುಕ್ರಿಸ್ತ ರಕ್ಷಕ ದೇವರು ತನ್ನನ್ನು ತಾನೇ ಸಮರ್ಪಿಸಿಕೊಳ್ಳುವುದನ್ನು ತಂದೆಗೆ ಸಮರ್ಪಿಸಿಕೊಂಡ ವಿಧವನ್ನು ನೋಡುತ್ತೇವೆ ಪ್ರೇರೆ. ಇಬ್ರಿಯರ ಗ್ರಂಥ 10:7 ವಾಕ್ಯದಲ್ಲಿ ಓದುತ್ತೇವೆ. ಇಬ್ರಿಯೂಸ್ ಚಾಪ್ಟರ್ 10:7 ತನ್ನನ್ನು ತಾನೇ ತಂದೆಗೆ ಚಿತ್ತಕ್ಕೆ
ಸಮರ್ಪಿಸಿಕೊಂಡು ಅದೇ ಆತನಿಗೆ ಆಹಾರವಾಗಿ ಇರುವುದನ್ನು ನೋಡುತ್ತೇವೆ. ಭೂಮಿಯ ಮೇಲೆ ತನ್ನ ಜೀವಿತಾಂತದೊಳಗೆ ಹೀಗೆ ಹೇಳಲ್ಪಟ್ಟನು ಪ್ರೇರೆ, ಮಾಡುವುದಕ್ಕೆ ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ಸಂಪೂರ್ಣವಾಗಿ ನೆರವೇರಿಸಿ ಭೂಮಿಯ ಮೇಲೆ ನಿನ್ನ ಮಹಿಮೆಯನ್ನು ಪಡಿಸಿದೆನು ತಂದೆ ಎಂದು ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ. ಯೋಹಾನ ಸುವಾರ್ತೆ 17ನೇ ಅಧ್ಯಾಯ 4ನೇ ವಾಕ್ಯ. ನಾವು ಕೂಡ ಯೇಸು ಕ್ರಿಸ್ತನಂತೆ ದೇವ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ ಎಂದು ಪ್ರಾರ್ಥನೆಯಲ್ಲಿ ಅಥವಾ ಹಾಡಾಡುವಾಗ ಅಥವಾ ಸುವಾರ್ತೆ ಸಾರುವಾಗ, ಕೆಲಸ ಮಾಡುವಾಗ, ಕುಟುಂಬದ ಜೀವಿಸುವಾಗ, ಸ್ನೇಹಿತರ ಮಧ್ಯೆ, ರಹಸ್ಯ ಜೀವಿತದಲ್ಲಿ ದೇವ ನಿನ್ನ ಚಿತ್ತ ನೆರವೇರಿಸುವುದಕ್ಕೆ ನನಗೆ ಕಲಿಸು ಎಂದು ಪ್ರಾರ್ಥಿಸಬೇಕಾಗಿದೆ. ಮತ್ತು ಅದುವೇ ನನ್ನ ಆಹಾರವಾಗಿರಲಿ ಯೇಸುವೆ ನಿನ್ನಂತೆ, ಮತ್ತು ಮಾಡುವುದಕ್ಕೆ ನೀನು ನನಗೆ ಹೇಳಿದ ಕೆಲಸಗಳನ್ನು ಸಂಪೂರ್ಣವಾಗಿ ನೆರವೇರಿಸುವಂತೆ ಭೂಮಿಯಲ್ಲಿರುವ ನನ್ನ ಮೇಲೆ ನಿನ್ನ ಸ್ವರ್ಗದ ಶಕ್ತಿಯಿಂದ, ಪರಿಶುದ್ಧಾತ್ಮ ವ್ಯಕ್ತಿಯಿಂದ ತುಂಬಿಸು. ಹೌದು ಪ್ರೇರೆ, ಹೀಗೆ ನಾವು ಪ್ರಾರ್ಥನೆಯಲ್ಲಿ ನಮ್ಮ ವೈಯಕ್ತಿಕ ಜೀವಿತದಲ್ಲಿ, ಸ್ವಾರ್ಥ ಜೀವಿತದಲ್ಲಿ, ಸಾಕ್ಷಿ ಜೀವಿತದಲ್ಲಿ ಪರಿಶುದ್ಧ ಪಡಿಸಲ್ಪಡುತ್ತೇವೆ. ಮಹಿಮಾ ಆತ್ಮನಿಂದ, ಪರಿಶುದ್ಧಾತ್ಮನಿಂದ, ದೈವಜ್ಞಾನದಿಂದ, ವಾಕ್ಯಜ್ಞಾನದಿಂದ, ಆತ್ಮಜ್ಞಾನದಿಂದ. ಹೀಗೆ ಕ್ರಿಸ್ತಯೇಸು ಜೀವಿತವೆಲ್ಲ ದೇವರ ಮಹಿಮೆಯೊಂದಿಗೆ ತುಂಬಲ್ಪಟ್ಟಾಗಿದ್ದನು. ಒಬ್ಬರೇ ಇಂಥ ಜ್ಞಾನದಿಂದ ದೇವರಾಗಿದ್ದು, ದೇವರ ವಾಕ್ಯವಾಗಿದ್ದು, ದೇವರನ್ನು ಪ್ರತಿಬಿಂಬಿಸುವಂಥ ಜ್ಞಾನದೊಂದಿಗೆ, ಮಹಿಮೆಯೊಂದಿಗೆ ಯೇಸು ಕ್ರಿಸ್ತ ಜೀವಿತವೆಲ್ಲ 33 ವರ್ಷಗಳು ಜೀವಿಸಿದರೂ ಕೂಡ ಇಂಥ ಮಹಿಮೆಯೊಂದಿಗೆ ತುಂಬಿದ್ದ ಪ್ರೇರೆ. ದೇವರ ಚಿತ್ತ ನೆರವೇರಿಸುವ ಮಹಿಮೆ, ದೇವರ ಚಿತ್ತವೇ ಆಹಾರ ಎನ್ನುವ ಮಹಿಮೆ, ದೇವರೇ ನೀನು ನನಗೆ ಮಾಡಿ ಮುಗಿಸಲ್ಕೊಟ್ಟ ಕಾರ್ಯವನ್ನು ಸಂಪೂರ್ಣವಾಗಿ ನೆರವೇರಿಸಬೇಕು ಎನ್ನುವ ಆ ಗುರಿ ಅದು ಪ್ರೇರೆ. ನಾವು ಕೂಡ ಇಂಥ ಮಹಿಮೆಯೊಂದಿಗೆ ತುಂಬಲ್ಪಡಬೇಕಾಗಿದೆ, ಜ್ಞಾನದೊಂದಿಗೆ, ತಿಳುವಳಿಕೆಯೊಂದಿಗೆ. ಹೀಗೆ ಹಳೆಯ ಕಾಲದ ಆ ಪರಿಶುದ್ಧರು ದೇವರ ಮಹಿಮೆಯನ್ನು ನೋಡಿದರು ಪ್ರೇರೆ, ಪ್ರತಿಬಿಂಬಿಸಿದರು. ಮೋಶೆ ದೇವರ ಮಹಿಮೆಯನ್ನು ನೋಡಿದನು. ಹೌದು, ಹೀಗೆ. ಆದರೆ ಇವಾಗ ನಾವು ಮಹಿಮೆಯುಳ್ಳ ಆ ದೇವರ ಆತ್ಮನಿಂದ ತುಂಬಲ್ಪಡುತ್ತಿದ್ದೇವೆ. ಮರಣ ಗೆದ್ದ ದೇವರ ಆತ್ಮ, ಒಂದು ಗಳಿಗೆಯಾದರೂ ಪ್ರಾರ್ಥನೆ ಮಾಡಿ ಶೋಧನೆ ಒಳಗಾಗದಂತೆ ಮಾಡುವ ದೇವರ ಯೇಸು ಕ್ರಿಸ್ತನ ಆತ್ಮ, ಮಗನ ಜೀವಿತದ ಮುಖಾಂತರ ನಮ್ಮ ಮೇಲೆ ಬರುವ ದೇವರ ಆತ್ಮ. ಆದರೆ ಹಳೆ ಒಡಂಬಡಿಕೆಯಲ್ಲಿ ದೇವರ ತಂದೆಯ ಆತ್ಮ ಬರುತ್ತಿದ್ದನು. ಈ ಹೊಸ ಒಡಂಬಡಿಕೆಯಲ್ಲಿ ತಂದೆಯ ಆತ್ಮ ಮಗನ ಜೀವಿತದ ಮುಖಾಂತರ ಬರುತ್ತಿದ್ದಾನೆ. ಮಗನ ಜೀವಿತ ತಂದೆ ಚಿತ್ತವನ್ನು ನೆರವೇರಿಸಿದೆ ಪ್ರೇರೆ. ತಂದೆ ಕೊಟ್ಟ ಕಾರ್ಯಗಳನ್ನು ಮಾಡಿ ಮುಗಿಸಿದೆ. ಲೋಕ ಆಕರ್ಷಣೆಯನ್ನು ಗೆದ್ದಿದೆ. ಸೈತಾನನ ಶೋಧನೆ, ಏನು ತಿನ್ನಬೇಕು, ಏನು ಕುಡಿಯಬೇಕು, ಏನು ಒದ್ದುಕೊಳ್ಳಬೇಕೆಂದು ಗೆದ್ದಿದೆ. ಶರೀರದ ಇಚ್ಛೆಗಳನ್ನು, ಸ್ತ್ರೀ ಪುರುಷ ವ್ಯಾಮೋಹಗಳನ್ನು ಗೆದ್ದಿದೆ. ಹಣದ ವ್ಯಾಮೋಹಗಳನ್ನು ಗೆದ್ದಿದೆ. ನಿಮ್ಮ ನಿಜವಾದ ಜೀವಿತ ಇಹಲೋಕದ ಯಾವ ಆಸ್ತಿ ಪಾಸ್ತಿಯಿಂದ ಸಂಬಂಧಪಟ್ಟಿಲ್ಲ, ಹಣದಿಂದ. ನಿಜವಾದ ಜೀವನ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡುವುದರ ಮುಖಾಂತರ ಸಂಬಂಧಪಟ್ಟಿದೆ. ಅದು ಪ್ರೇರೆ. ಹೀಗೆ ನಾವು ಮಹಿಮೆಯುಳ್ಳ ದೇವರ ಆತ್ಮನೊಂದಿಗೆ ತುಂಬಲ್ಪಡುತ್ತೇವೆ. ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡುವುದೇ ನಿಜವಾದ ವಿಶ್ವಾಸ ಪ್ರೇರೆ. ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ದೇವರ ನಿತ್ಯವಾದ ಜೀವವನ್ನು ತಂದುಕೊಟ್ಟಿದ್ದಾನೆ. ಹಳೆ ಒಡಂಬಡಿಕೆ ಜನತೆಗೆ ಅದು ಆಶೀರ್ವಾದಕರವಾಗಿತ್ತು ಅಷ್ಟೇ. ಆದರೆ ಹೊಸ ಒಡಂಬಡಿಕೆ ಜನರಿಗೆ ಇದು ದೇವರ ನಿತ್ಯವಾದ ಜೀವಿತವಾಗಿದೆ, ಮಹಿಮೆಯ ಜೀವಿತ, ದೇವರನ್ನು ಸಂತೋಷಪಡಿಸುವ ಜೀವಿತ. ಅದು ಹಳೆ ಒಡಂಬಡಿಕೆಯಲ್ಲಿ ಶರೀರ ಸಂಬಂಧವಾದ ದೈವಭಕ್ತಿಯಾಗಿದ್ದರೂ ಹೊಸ ಒಡಂಬಡಿಕೆಯಲ್ಲಿ ಆತ್ಮ ಸಂಬಂಧವಾದ ದೇವರ ಭಕ್ತಿಗೆ ಕರೆದಿದ್ದಾನೆ ಪ್ರೇರೆ. ಆಚಾರ ಸಂಬಂಧವಾದ ದೇವರ ಭಕ್ತಿಯಿಂದ ಆತ್ಮ ಸಂಬಂಧವಾದ ಭಕ್ತಿಗೆ. ಹಳೆ ಒಡಂಬಡಿಕೆಯಲ್ಲಿ ಆರಾಧಿಸಲು ಬೆಟ್ಟಕ್ಕೆ, ದೇವಾಲಯಕ್ಕೆ ಹೋಗ್ತಿದ್ದರು. ಹೊಸ ಒಡಂಬಡಿಕೆಯಲ್ಲಾದರೂ ದೇವರನ್ನು, ತಂದೆಯನ್ನು ಆರಾಧಿಸುವ ನಿಜವಾದ ಆರಾಧಕರು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುತ್ತಾರೆ. ಅಂಥವರನ್ನೇ ತಂದೆ ಹುಡುಕುತ್ತಿದ್ದಾನೆ. ಅಂಥವರೇ ತನ್ನನ್ನು ಆರಾಧಿಸಬೇಕೆಂದು ಕೋರುತ್ತಿದ್ದಾನೆ. ಮಹಿಮಾ ಆತ್ಮದಿಂದ ತುಂಬಿ ಆತನ ವಾಕ್ಯವಾದ ಯೇಸುವಿನ ವಾಕ್ಯದ ಪ್ರಕಾರ ಆರಾಧಿಸುವುದು. ಆದರೆ ದೇವರ ವಾಕ್ಯವನ್ನು ಕೈಗೊಂಡು ನಡೆಯುವುದೇ ನಿಜವಾದ ಆರಾಧನೆಯಾಗಿದೆ ಪ್ರೇರೆ. ಹೌದು, ಹೀಗೆ ಪ್ರತ್ಯಕ್ಷ ಗೂಢಾರವನ್ನು ತುಂಬಿದ ದೇವರ ಮಹಿಮೆ ಎನ್ನುವ ಭಾಗದಲ್ಲಿ ನೋಡ್ತಿದ್ದೇವೆ ಪ್ರೇರೆ. ಮತ್ತು
ಹೊಸ ಒಡಂಬಡಿಕೆಯಲ್ಲಿ ಅದೇ ಮಹಿಮೆ ಯೇಸು ಕ್ರಿಸ್ತನ ಮುಖಾಂತರ ಮಹಿಮೆಯಿಂದ ಅಧಿಕ ಮಹಿಮೆಗೆ ನಡೆಸುತ್ತ ಪ್ರೇರೆ. ಹೌದು, ಪ್ರತ್ಯಕ್ಷ ಗುಡಾರದ ಮೇಲೆ ಇಳಿದು ಬಂದ ಅದೇ ಮಹಿಮೆ, ಸೊಲೊಮೋನನ ದೇವಾಲಯ 40 ವರ್ಷದ ಅವಧಿಯಲ್ಲಿ ಕಟ್ಟಿಸಿದ ಅದೇ ದೇವಾಲಯದ ಮೇಲೆ ಇಳಿದು ಬಂದ ಮಹಿಮೆ, ಮೋಶೆ ನೋಡಿದ ದೇವರ ಮಹಿಮೆ, ಪೂರ್ವಜರು ಪರಿಶುದ್ಧರು ದೈವಭಕ್ತರು ನೋಡಿದ ಅದೇ ಮಹಿಮೆ ಯೇಸು ಕ್ರಿಸ್ತನೇ ಶರೀರಾಕಾರವಾಗಿ ಮನುಷ್ಯಾಗಿ ಬಂದ ಪ್ರೇರೆ. ಮಕ್ಕಳು ಮಾಂಸಧಾರಿಗಳಾಗಿರುವುದರಿಂದ ಎಲ್ಲರ ತಂದೆ ಮನುಷ್ಯಾಗಿ ಬಂದ ಮಕ್ಕಳು ಮಾಂಸ ಭಯದ ನಿಮಿತ್ತ ಜೀವಮಾನದುದ್ದಕ್ಕೂ ಮರಣ ಭಯದಲ್ಲಿ ಅಧೀನರಾಗಿರುವುದರಿಂದ ಸೈತಾನನಿಗೆ ಇಹಲೋಕದ ದುಷ್ಟಶಕ್ತಿ ಕೆಳಗೆ ತನ್ನ ಮರಣದ ಮುಖಾಂತರ ಮರಣಾಧಿಕಾರಿಯನ್ನು ಸೋಲಿಸಿ ಮರಣಾಧಿಕಾರಿ ವಶದಲ್ಲಿದ್ದ ಅನಾರೋಗ್ಯ ಅಂಧಕಾರ ಸಂಬಂಧ ಜ್ಞಾನದ ವಶದಲ್ಲಿದ್ದ ನಮ್ಮನ್ನು ಬಿಡಿಸಿದ ಪ್ರೇರೆ ಇಹಲೋಕ ಅಧಿಪತಿಯಾದ ಸೈತಾನ ಪಿಶಾಚಿಯಿಂದ. ಹೌದು, ಹೀಗೆ ಮಹಿಮೆಯಿಂದ ಅಧಿಕ ಮಹಿಮೆಗೆ ನಡೆಸಿದನು. ನಾವು ಕೊರಿಂಥ 2ನೇ ಪತ್ರಿಕೆ 3ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಓದುತ್ತೇವೆ. ಕೊರಿಂಥಿಯನ್ಸ್ 2nd ಲೆಟರ್ ಚಾಪ್ಟರ್ 3 ವರ್ಸ್ 18th ವರ್ಡ್. ಇಲ್ಲಿ ಓದುವುದಾದರೆ, ಮಹಿಮೆಯಿಂದ ಅಧಿಕ ಮಹಿಮೆಯನ್ನು ಹೊಂದುತ್ತಾ ಆ ಪ್ರಭುವಾದ ಆತ್ಮನ ಹೋಲಿಕೆಯಲ್ಲಿಯೇ ಮಾರ್ಪಾಟು ಹೊಂದುತ್ತಿದ್ದೇವೆ. ಪ್ರೇರೆ, ಆ ದೇವರ ಆತ್ಮನ ಮೂಲಕ ಯೇಸುವಿನ ಹೋಲಿಕೆಯಲ್ಲಿ ದೇವರ ಆತ್ಮ ನಮ್ಮನ್ನು ದಿನೇ ದಿನೇ ಮಾರ್ಪಡಿಸುತ್ತಿದ್ದಾನೆ. ಹೌದು, ವಿಶ್ವಾಸದಲ್ಲಿ ದೃಢವಾಗಿ ನಿಲ್ಲುವುದಾದರೆ, ಪರಿಶುದ್ಧತೆಯಲ್ಲಿ ನಿಲ್ಲುವುದಾದರೆ, ಪ್ರಾರ್ಥನಾ ಜೀವಿತದಲ್ಲಿ ಪರಿಶುದ್ಧಾತ್ಮಭರಿತರಾಗಿ ಪ್ರಾರ್ಥಿಸುವುದಾದರೆ, ಯೇಸುವಿಗೆ ಸಾಕ್ಷಿ ಕೊಡುತ್ತಾ ಜೀವಿಸುವುದಾದರೆ, ಆದರೆ ಮಹಿಮೆಯಿಂದ ಅಧಿಕ ಮಹಿಮೆಗೆ ನಮ್ಮನ್ನು ಪ್ರಭುವಾದ ದೇವರ ಆತ್ಮ ಯೇಸು ಕ್ರಿಸ್ತನ ಆತ್ಮ, ಯೇಸು ಕ್ರಿಸ್ತನನ್ನು ಸಮಾಧಿಯಿಂದ ಜೀವಕ್ಕೆ ಎಬ್ಬಿಸಿದ ಆತ್ಮ ಮೂಲಕ ಯೇಸುವಿನ ಹೋಲಿಕೆಯಲ್ಲಿ ಮಾರ್ಪಡುತ್ತೇವೆ ಪ್ರೇರೆ. ಹೀಗೆ ನಾವು ಪರಿಶುದ್ಧ ಗ್ರಂಥವನ್ನು ಪರಿಶೀಲಿಸಿದಂತೆಲ್ಲ ಆ ಕೃಪೆಯಿಂದೇ ಕೃಪೆ ಹೊಂದುತ್ತೇವೆ ಪ್ರೇರೆ. ನಾವು ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಓದುತ್ತೇವೆ. ಮತ್ತು 2ನೇದಾಗಿ ಬಲದ ಮೇಲೆ ಬಲವನ್ನು ಹೊಂದುತ್ತೇವೆ ಪರಿಶುದ್ಧ ಗ್ರಂಥವನ್ನು ಧ್ಯಾನಿಸಿದಂತೆಲ್ಲ. ಕೀರ್ತನೆ ಗ್ರಂಥ 84ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಓದುತ್ತೇವೆ. 3ನೇದಾಗಿ ಪರಿಶುದ್ಧತೆಯಿಂದ ಇನ್ನೂ ಪರಿಶುದ್ಧತೆಗೆ ನಾವು ಪ್ರವೇಶವಾಗುತ್ತೇವೆ ಪರಿಶುದ್ಧ ಗ್ರಂಥ ಓದಿದಂತೆ, ಅಥವಾ ಯೇಸು ಕ್ರಿಸ್ತನ ಆತ್ಮದಿಂದ ನಾವು ನಡೆಯುವುದಾದರೆ ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ನೋಡ್ತೇವೆ, ಪರಿಶುದ್ಧತೆಯಿಂದ ಪರಿಶುದ್ಧನು ಇನ್ನೂ ಪರಿಶುದ್ಧನಾಗಿರಲಿ ಎಂದು. ಹೌದು, ಹೀಗೆ ಆ ಮಹಿಮೆಯಿಂದ ಅಧಿಕ ಮಹಿಮೆ ಎನ್ನುವಂಥದ್ದು ನಮ್ಮನ್ನು ಯೇಸು ಕ್ರಿಸ್ತನ 2ನೇ ಆಗಮನಕ್ಕೆ ಸಿದ್ಧಪಡಿಸುತ್ತಿದೆ ಪ್ರೇರೆ. ಹೀಗೆ ಪ್ರತ್ಯಕ್ಷ ಗುಡಾರದ ಮೇಲೆ ಇಳಿದು ಬಂದ ಮಹಿಮೆ, ಅಧಿಕ ಮಹಿಮೆ, ಅದೇ ಮಹಿಮೆ ಯೇಸು ಕ್ರಿಸ್ತನಲ್ಲಿ ನಮ್ಮನ್ನು ಮಹಿಮೆಯಿಂದ ಅಧಿಕ ಮಹಿಮೆಗೆ, ಪರಿಶುದ್ಧತೆಯಿಂದ ಅಧಿಕ ಪರಿಶುದ್ಧತೆಗೆ, ಅದು ಪ್ರೇರೆ, ಸತ್ಯದಿಂದ ಸಮಗ್ರ ಸತ್ಯಕ್ಕೆ, ವಿಶ್ವಾಸದಿಂದ ಸಂಪೂರ್ಣ ವಿಶ್ವಾಸದ ಕಡೆಗೆ, ಶಾಂತಿಯಿಂದ ಮಹಾಶಾಂತಿಯ ಕಡೆಗೆ, ಬೆಳಕಿನಿಂದ ಮಹಾ ಬೆಳಕ ದೇವರ ಕಡೆಗೆ ನಡೆಸುತ್ತಿದೆ ಪ್ರೇರೆ. ಹೀಗೆ ಎಷ್ಟೋ ಪ್ರಶಸ್ತವಾದದ್ದಾಗಿದೆ ದೇವರ ಮಹಿಮೆ. ಪರಿಶುದ್ಧ ಗ್ರಂಥದಲ್ಲಿ ಲಿಖಿತವಾದ ವಾಕ್ಯಗಳ ಮೂಲಕ ಅಡಕವಾಗಿದೆ. ಯೇಸು ಕ್ರಿಸ್ತನ ಜೀವಿತವೇ ಬೋಧನೆಯೇ, ಮಹತ್ಕಾರ್ಯಗಳೇ, ಸಾಧನೆ, ಯಾತನೆ, ಮರಣ, ಸಮಾಧಿ, ಪುನರುತ್ಥಾನ, ಮರಣದಿಂದ ಎದ್ದಿದ್ದು, ಸ್ವರ್ಗಕ್ಕೆ ಏರಿ ಹೋಗಿದ್ದು, ತಂದೆಯ ಬಳಿ ಮತ್ತೆ 2ನೇ ಸಲ ಆಗಮಿಸುತ್ತಿದ್ದಾನೆ ಪ್ರೇರೆ. ಇದು ಎಷ್ಟೋ ಪ್ರಶಸ್ತವಾದ ಸ್ವರ್ಗದ ಶುಭ ವಾರ್ತೆಯಾಗಿದೆ, ರಕ್ಷಣೆಯ ವಾರ್ತೆ, ಹೊಸ ಜೀವಿತದ ವಾರ್ತೆ ಪ್ರೇರೆ. ಅನೇಕ ವಾರ್ತೆಗಳಿವೆ ಈ ಲೋಕದಲ್ಲಿ. ಅದು ಮರಣ ಮಾರ್ಗದಲ್ಲಿ, ಕತ್ತಲೆ ಮಾರ್ಗದಲ್ಲಿ ನಡೆಸುತ್ತದೆ. ಆದರೆ ಯೇಸು ಕ್ರಿಸ್ತನ ಜೀವಿತ, ದೇವರು ಮನುಷ್ಯನಾಗಿ ಬಂದ ಜೀವಿತ, ದೇವರು ಮಕ್ಕಳನ್ನು ಪ್ರೀತಿಸಿ ತನ್ನ ಪ್ರಾಣವನ್ನು ಕೊಟ್ಟ ಜೀವಿತ, ಸ್ವರ್ಗದ ಸಿಂಹಾಸನ ಬಿಟ್ಟು ಬಂದ ಜೀವಿತ, ದೇವರೇ ನಮಗಾಗಿ ಮಗನಾಗಿ ಮನುಷ್ಯಾಗಿ ಲೋಕದಲ್ಲಿ ಇಳಿದು ಬಂದ ಅದ್ವಿತೀಯವಾದ ಸನ್ನಿವೇಶ, ಮನುಷ್ಯರಿಗೋಸ್ಕರ ತನ್ನನ್ನು ತಾನು ತಗ್ಗಿಸಿಕೊಂಡ ಜೀವಿತ, ದಾಸನ ಆಕಾರದಲ್ಲಿ, ಹೌದು ಪ್ರೇರೆ, ಇಳಿದು ಬಂದ ಜೀವಿತ ಎಷ್ಟು ಪ್ರಶಸ್ತವಾದದ್ದು. ಈ ಬೈಬಲ್ ಗ್ರಂಥದಲ್ಲಿ ನಾವು ದೇವರ ಆತ್ಮ, ದೇವರ ಶಕ್ತಿ, ದೇವರ ಮಹಿಮೆ ಮನುಷ್ಯಾಕಾರದಲ್ಲಿ ಇಳಿದು ಬಂದು ಮನುಷ್ಯರಾದ ನಮ್ಮ ಮಧ್ಯೆ ತಿರುಗಾಡಿದನೆಂದು ಬರೆಯಲ್ಪಟ್ಟಿದೆ.
ಹೀಗೆ ಆಧ್ಯಾತ್ಮಿಕ ಜೀವಿತದೊಳಗೆ ಅಭಿವೃದ್ಧಿ ಹೊಂದುವುದಕ್ಕೆ ಎಷ್ಟು ಸಹಾಯ ಮಾಡುತ್ತಿದೆ ಪ್ರೇರೆ ಪರಿಶುದ್ಧ ಗ್ರಂಥ, ಪರಿಶುದ್ಧ ಆತ್ಮನಾಗಿ. ಹೌದು, ಹೀಗೆ ಸಂಪೂರ್ಣವಾದ ಕೃಪೆ, ಪೂರ್ಣ ಬಲ, ಸಂಪೂರ್ಣವಾದ ಪರಿಶುದ್ಧತೆ, ಪೂರ್ಣ ಮಹಿಮೆ, ಆ ಪ್ರವಾದನೆಯ ಭವಿಷ್ಯದ ನೇತ್ರಗಳೊಂದಿಗೆ ಆ ವಧುವು ಸಭೆಯಾದ ಸಂಘವನ್ನು ಕೀರ್ತನೆಗಾರ ದಾವಿದನು ನೋಡಿದನು ಪ್ರೇರೆ. ಹೊಸ ಒಡಂಬಡಿಕೆ ಗ್ರಂಥವನ್ನು ಅಥವಾ ಸಭೆಯನ್ನು, ಯೇಸುವಿನಲ್ಲಿ ವಿಶ್ವಾಸಿಟ್ಟಿರುವ ಸಭೆಯ ಜನರ ಗುಂಪನ್ನು ಆ ವಧುವಿನಂತಿರುವ, ಕನ್ನಿಕೆಯಂತಿರುವ ಅಥವಾ ಮೊದಲಿನಿಗಾಗಿ ಸಿದ್ಧವಾಗುತ್ತಿರುವ, ಸ್ವರ್ಗ ಪ್ರವೇಶವಾಗಲು ಸಿದ್ಧವಾಗುತ್ತಿರುವ, ಯೇಸುವಿನಲ್ಲಿ ವಿಶ್ವಾಸಿಟ್ಟಿರುವ ಆ ವಧು ಮೊದಲಿಗೀತಿ ಸಭೆಯನ್ನು ನೋಡಿದ ಆ ಕೀರ್ತನೆಗಾರ, ಆ ಭಕ್ತ ಹಾಡುಗಾರ ದಾವಿದನು ಮಹಿಮೆಯುಳ್ಳ ಆ ಮಹಿಮೆಯುಳ್ಳ ರಾಜಕುಮಾರಿ ಅಂತಃಪುರದೊಳಗೆ ಇರುವಂತೆ ಆಕೆ ವಸ್ತ್ರ ಆ ಬಂಗಾರದ ಕೈಕೆಲಸದಿಂದ ಮಾಡಿದವುಗಳು ಆಗಿವೆ, ಶ್ರೇಷ್ಠ ಜರತಾರಿ ವಸ್ತ್ರ ಎನ್ನುವಂತೆ 45ನೇ ಕೀರ್ತನೆ 13ನೇ ವಾಕ್ಯದಲ್ಲಿ ಬರೆಯುತ್ತಿದ್ದನು ಪ್ರೇರೆ. ಸ್ಲಾಮ್ಸ್ 45 ವರ್ಸ್ 13th ವರ್ಡ್. ಹೀಗೆ ವಿಚಿತ್ರವಾದ ಕೈಕೆಲಸವುಳ್ಳ ವಸ್ತ್ರಗಳನ್ನು ಧರಿಸಿಕೊಂಡು ರಾಜನ ಬಳಿಗೆ ಆಕೆ ಕರೆದುಕೊಂಡು ಬರಲ್ಪಡುತ್ತಿದ್ದಾಳೆ ಎಂದು ಬರೆಯಲ್ಪಟ್ಟಿದೆ. ಆಕೆ ಧರಿಸಿಕೊಳ್ಳುವ ಆ ಪ್ರಕಾಶಮಾನವಾದ, ಆಕೆ ಧರಿಸಿಕೊಳ್ಳುವುದಕ್ಕೆ ಅಂದರೆ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸಿಟ್ಟಿರುವ ಆ ಸಭೆ ಗುಂಪು ನಿಜವಾದ ಮೊದಲಿಂಗನಾದ ಯೇಸು ಕ್ರಿಸ್ತನನ್ನು, ದೇವರನ್ನು ಎದುರುಗೊಳ್ಳಲು ಆತನ ವಿಶ್ವಾಸವಿಟ್ಟ ಸಭೆ ಎಂಬ ಕನ್ನಿಕೆ ಆಕೆ ನಾವೆಲ್ಲರೂ ಧರಿಸಿಕೊಳ್ಳುವುದಕ್ಕೆ ಪ್ರಕಾಶಮಾನವಾದ, ನಿರ್ಮಲವಾದ ಆ ವಸ್ತ್ರಗಳನ್ನು, ಉತ್ತಮ ಕೈಕೆಲಸದಿಂದ ನೇಯಲ್ಪಟ್ಟ ವಸ್ತ್ರಗಳನ್ನು ಆಕೆಗೆ ಕೊಡಲ್ಪಟ್ಟಿದ್ದವು ಪ್ರೇರೆ. ಅವು ಪರಿಶುದ್ಧರ ನೀತಿ ಕ್ರಿಯೆಗಳಾಗಿದ್ದವು, ಸತ್ಕಾರ್ಯಗಳಾಗಿದ್ದವು. ಆಕೆ ತೊಡುವ ಬಟ್ಟೆ ಬೇರೆ. ಹೀಗೆ ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಓದುತ್ತೇವೆ. ರೆವಲ್ಯೂಷನ್ ಚಾಪ್ಟರ್ 19 ವರ್ಸ್ 8th ವರ್ಡ್. ಹೀಗೆ ಯಜ್ಞದ ಆ ಕುರಿಮರಿಯಾದ ಯೇಸು ಕ್ರಿಸ್ತನ ವಿವಾಹ ಮಹೋತ್ಸವಕ್ಕೆ ಆತನ ಹೆಂಡತಿ ತನ್ನನ್ನು ತಾನೇ ಸಿದ್ಧಪಡಿಸಿಕೊಂಡಿದ್ದಾಳೆ ಎಂದು ಬರೆಯಲ್ಪಟ್ಟಿದೆ. ಇಂದು ನಾವು ಕೂಡ ಸಿದ್ಧಪಡಿಸಿಕೊಳ್ಳಬೇಕಾಗಿದೆ ಪ್ರೇರೆ ಯೇಸು ಕ್ರಿಸ್ತನ ವಿವಾಹ ಮಹೋತ್ಸವಕ್ಕೆ. ಹೌದು, ಯೇಸು ಕ್ರಿಸ್ತನ ವಧುವಿನಂತೆ ಮಧ್ಯಲಿಂಗನಾದ ಯೇಸು ಕ್ರಿಸ್ತನ ಎದುರುಗೊಳ್ಳಲು ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕಾಗಿದೆ. ವಿಶ್ವಾಸ, ಪರಿಶುದ್ಧ ಸಾಕ್ಷ್ಯ ಜೀವಿತದ ಮೂಲಕ. ಅದೇ ಸಮಯದಲ್ಲಿ ನೀತಿ ಕ್ರಿಯೆಗಳು. ಹೌದು ಪ್ರೇರೆ, ವಿಚಿತ್ರವಾದ ಕೈ ಕೆಲಸಗಳ ವಸ್ತ್ರಗಳನ್ನು, ಮಾಡಲ್ಪಟ್ಟ ವಸ್ತ್ರಗಳನ್ನು ಹಾಕಿ ಕೊಡಲ್ಪಡುತ್ತಿವೆ. ಹೌದು, ಪರಿಶುದ್ಧನು ಇನ್ನೂ ಪರಿಶುದ್ಧನಾಗಿರಲು ಬಿಡಿರಿ ಎಂದು ಹೇಳಲ್ಪಟ್ಟಿದೆ. ಅದಕ್ಕೆ ಮೊದಲು ನೀತಿವಂತನು ಇನ್ನೂ ನೀತಿವಂತನಾಗಿಯೇ ಇರಲು ಬಿಡು ಎಂದು ಹೇಳಲ್ಪಟ್ಟಿರೋದು ವಿಶೇಷ. ಹೌದು, ಹೀಗೆ ನೀತಿ ನ್ಯಾಯಗಳ ಆಸಕ್ತಿ ತೋರಿಸಿದವರು ಪರಿಶುದ್ಧರಾಗಿ ಜೀವಿಸಲಾರರು ಪ್ರೇರೆ. ನೀತಿ ನ್ಯಾಯಗಳ ಮೇಲೆ ಆಸಕ್ತಿ ಇಲ್ಲದವರು ಪರಿಶುದ್ಧವಾಗಿ ಇರಲು ಜೀವಿಸಲು ಸಾಧ್ಯವೇ ಆಗುವುದಿಲ್ಲ. ಪರಿಶುದ್ಧವಾದ ದೇವರನ್ನು ಎದುರುಗೊಳ್ಳಲು ಸಾಧ್ಯವಾಗುವುದಿಲ್ಲ. ಹೌದು, ಮಹಿಮೆಯಿಂದ ಅಧಿಕ ಮಹಿಮೆ ಹೊಂದುವುದಕ್ಕೆ ಅಸಾಧ್ಯ ಎಂದು ನಾವು ನೆನೆಸಬಾರದು. ದೇವರ ವಾಕ್ಯ ಬೈಬಲ್ ಗ್ರಂಥ ಸತ್ಯವೇದ ಹೀಗೆ ಹೇಳುತ್ತಿದೆ. ಏನೆಂದು, ಯಾರನ್ನು ಮೊದಲೇ ನಿರ್ಣಯಿಸಿದನೋ ಅವರನ್ನು ಕರೆದೆನು. ದೇವರು ಕರೆದಂತ ಪ್ರೇರೆ ಯಾರನ್ನು ಮೊದಲು ನಿರ್ಣಯಿಸಿದ ತನ್ನವರೆಂದು ಅವರನ್ನೇ ಕರೆದ. ಯಾರನ್ನು ಕರೆದನೋ ಅವರನ್ನೇ ನೀತಿವಂತರನ್ನಾಗಿ ನಿರ್ಣಯಿಸಿದನು. ಯಾರನ್ನು ನೀತಿವಂತರನ್ನಾಗಿ ನಿರ್ಣಯಿಸಿದನು ಅವರನ್ನೇ ಮಹಿಮಾ ಪದವಿಗೆ ಸೇರಿಸಿದನು ಎಂದು ರೋಮಪತ್ರಿಕೆ 8ನೇ ಅಧ್ಯಾಯ 30ನೇ ವಾಕ್ಯದಲ್ಲಿ ಪೌಲನ ಮುಖಾಂತರ ದೇವರಾತ್ಮ ಬರೆಯುತ್ತಿದ್ದಾನೆ ಯೇಸು. ಹೌದು, ಹೀಗೆ ಪ್ರತ್ಯಕ್ಷ ಗುಡಾರದ ಮೇಲೆ ಇಳಿದು ಬಂದ ದೇವರಾತ್ಮ ಯೇಸು ಪೂರ್ವಜರಾದ ಪರಿಶುದ್ಧ ದೇವಜನರು ನೋಡಿದ ದೇವರ ಮಹಿಮೆಯ ಸೊಲೊಮೋನ್ ದೇವರ ಮಂದಿರವನ್ನು 40 ವರ್ಷ ಕಟ್ಟಿದ ಅದರಲ್ಲಿ ಇಳಿದು ಬಂದ ದೇವರ ಮಹಿಮೆ ಯೇಸು ಕ್ರಿಸ್ತನಲ್ಲಿ ಕಂಡುಬಂದ ಅಧಿಕವಾದ ಮಹಿಮೆ ಅದು ಪ್ರೇರೆ. ಇಂದು ಆತನು ಆರಿಸಿಕೊಂಡವರ ಮೇಲೆ, ಕರೆದವರ ಮೇಲೆ ನೀತಿಯಾಗಿ ಮತ್ತು ಮಹಿಮೆಯಾಗಿ ನಿಂತುಕೊಂಡಿದೆ ಪ್ರೇರೆ. ಹೌದು ಪ್ರೇರೆ. ಹೀಗೆ ಆ ದೇವ ಕುಮಾರನಾದ ಯೇಸು ಕ್ರಿಸ್ತನು
ಆತ್ಮ ಸ್ವರೂಪಿಯಾದ ದೇವರು ರಕ್ತ ಮಾಂಸದಲ್ಲಿ ಪಾಲುಗಾರನಾಗಿ ಈ ಲೋಕದಲ್ಲಿ ಕ್ರಿಸ್ತ ಶಕ ಎನ್ನುವ 2000 ವರ್ಷಗಳ ಕೆಳಗೆ ಜೀವಿಸಿದಾಗ ಪ್ರತ್ಯಕ್ಷನಾದನು ಪ್ರೇರೆ. ಮತ್ತು ಅದರೊಳಗೆ ದೇವರ ಖಚಿತವಾದ ಪ್ರಣಾಳಿಕೆ ಇತ್ತು. ಆ ದೇವರು ಯಾರನ್ನು ಮೊದಲೇ ತಿಳಿದನೋ ಅವರನ್ನು ತನ್ನ ಕುಮಾರನೊಂದಿಗೆ ಆತನ ಸಾರೂಪ್ಯವುಳ್ಳವರಾಗುವುದಕ್ಕೆ ಅವರನ್ನು ಮೊದಲೇ ನೇಮಿಸಿದನು, ನಿರ್ಣಯಿಸಿದನು. ಹೌದು, ರೋಮಪತ್ರಿಕೆ 8:29 ವಾಕ್ಯದಲ್ಲಿ ಓದ್ತೇವೆ. ರೋಮನ್ಸ್ ಚಾಪ್ಟರ್ 8 ವರ್ಸ್ 29th ವರ್ಡ್. ಹೀಗೆ ವಿಶ್ವಾಸ ವಿಷಯದೊಳಗೂ ಆ ದೇವರ ಕುಮಾರನ ಕುರಿತಾದ ಆ ಜ್ಞಾನದ ವಿಷಯದೊಳಗೂ ಏಕತ್ವ ಹೊಂದುವವರು, ಹೌದು ಪ್ರೇರೆ, ಕ್ರಿಸ್ತನಿಗೆ ಉಂಟಾದಂಥ ಸಂಪೂರ್ಣತೆಗೆ ಸಮಾನವಾದ ಸಂಪೂರ್ಣತೆಯನ್ನು ಉಳ್ಳವರಾಗುತ್ತಾರೆ. ಹೌದು, ಹೀಗೆ ದೇವರ ಮಹಿಮೆ ಬಗ್ಗೆ ನೋಡ್ತಿದ್ದೆ ಪ್ರೇರೆ. ಮೊದಲನೇದಾಗಿ ಪ್ರತ್ಯಕ್ಷ ಗುಡಾರವನ್ನು ಇಳಿದು ತುಂಬಿದ ದೇವರ ಮಹಿಮೆ. ಹೌದು, ಯೇಸು ಕ್ರಿಸ್ತನಲ್ಲಿ ಕಂಡುಬಂದ ಆ ಅಧಿಕ ಮಹಿಮೆ. ಹೌದು ಪ್ರೇರೆ. ಈಗ ನಾವು ಮರಣ ಗೆದ್ದ ಯೇಸು ಕ್ರಿಸ್ತ ಆತ್ಮ ಮೂಲಕ ಮಹಿಮೆ, ಘನತೆ, ದೇವರ ಘನತೆಯನ್ನು ತರುತ್ತದೆ ಪ್ರೇರೆ. ಮಹಿಮೆ ದೇವರ ಘನತೆಯನ್ನು ತರುತ್ತಿದೆ. ಪ್ರಕಟಣೆ ಗ್ರಂಥ 4:11 ವಾಕ್ಯದಲ್ಲಿ ಓದ್ತೇವೆ. ರೆವಲ್ಯೂಷನ್ ಚಾಪ್ಟರ್ 4 ವರ್ಸ್ 11th ವರ್ಡ್. ಇಲ್ಲಿ ಓದೋದಾದರೆ, ಪ್ರಭುವೇ ನಮ್ಮ ದೇವ, ನೀನೇ ಮಹಿಮೆ, ಘನತೆ, ಪ್ರಭಾವಗಳನ್ನು ಹೊಂದುವುದಕ್ಕೆ ಅರ್ಹನು ಎಂದು ಹೇಳುತ್ತಾ ತಮ್ಮ ಕಿರೀಟಗಳನ್ನು ಆ ಯೇಸು ಕ್ರಿಸ್ತನು ಕುಳಿತಿರುವ, ಪರಲೋಕದಲ್ಲಿ ಕುಳಿತಿರುವ ಆ ಸಿಂಹಾಸನದ ಎದುರು ಕೆಳಗಡೆ ಇಟ್ಟರು ಪ್ರೇರೆ. 24 ಜನ ಹಿರಿಯರು. ಹೌದು, ಹೀಗೆ ನಾವು ಕೂಡ ಆ ಅಧಿಕ ಮಹಿಮೆ ಆದ ಯೇಸು ಕ್ರಿಸ್ತನ ವಿಶ್ವಾಸ ಮೂಲಕ ಘನತೆ ಹೊಂದುವರಾಗಿದ್ದೇವೆ ಪ್ರೇರೆ. ದೇವಚಿತ್ತವಾದರೆ, ಪ್ರಭುವೇ ನಮ್ಮ ದೇವ, ನೀನೇ ಮಹಿಮೆ, ಘನತೆ, ಪ್ರಭಾವಗಳನ್ನು ಹೊಂದುವುದಕ್ಕೆ ಯೋಗ್ಯನು ಎಂದು ಹೇಳಿ ನಮ್ಮ ಜೀವಿತದ ಎಲ್ಲ ಆಶೀರ್ವಾದಗಳನ್ನು ಮತ್ತು ನಮ್ಮ ಜೀವಿತದಲ್ಲಿರುವ ಎಲ್ಲ ಮುಖ್ಯವಾದವುಗಳನ್ನು ಯೇಸು ಕ್ರಿಸ್ತನ ಸಿಂಹಾಸನ ಅಥವಾ ಪ್ರಾರ್ಥನೆ ಜೀವಿತದ ಸೇವಾ ಜೀವಿತ ಮುಂದೆ ಇಡಬೇಕಾಗಿದೆ ಪ್ರೇರೆ. ಹೌದು, ಹೀಗೆ ಯೇಸುವೆ ನಮ್ಮ ಕಿರೀಟವಾಗಿರುತ್ತಾನೆ, ಮಹಿಮೆ ನೀಡುತ್ತಾನೆ, ಘನಪಡಿಸುತ್ತಾನೆ ಪ್ರೇರೆ. ತನ್ನ ಪರಿಶುದ್ಧ ಆತ್ಮ ನೀಡಿ, ವಾಕ್ಯದ ಬೆಳಕು ನೀಡಿ, ಹೀಗೆ ಪರಲೋಕವೆಲ್ಲ ಸ್ತುತಿಮಯವಾಗಿದೆ ಪ್ರೇರೆ. ಕೆರೂಬಿಗಳು, ಸೆರಾಫಿಯರು ದೊಡ್ಡ ಸ್ವರದೊಂದಿಗೆ ಪ್ರತಿಗಾನಗಳನ್ನು ಮಾಡುವುದಕ್ಕೆ ತೊಡಗಿದ್ದಾರೆ. ಹೀಗೆ ಮಾಡುವುದನ್ನು ಯೆಶಾಯ ಪ್ರವಾದಿಯು ನೋಡುತ್ತಿದ್ದಾನೆ. ಯೆಶಾಯ ಪ್ರವಾದಿ ಗ್ರಂಥ ನಾವು 6ನೇ ಅಧ್ಯಾಯದಲ್ಲಿ ನೋಡುತ್ತೇವೆ ಪ್ರೇರೆ. ಹೀಗೆ ಆ ಪ್ರಕಾರವೇ 4 ಜೀವಿಗಳು, 24 ಜನ ಹಿರಿಯರು ಮತ್ತು ಪರಲೋಕದಲ್ಲಿ ಪ್ರಭುವನ್ನು ಸ್ತುತಿಸುತ್ತಿದ್ದಾರೆ. ಭೂತ, ವರ್ತಮಾನ, ಭವಿಷ್ಯತ್ ಕಾಲದೊಳಗೆ ಇರುವ ಸರ್ವಾಧಿಕಾರಿಯಾದ ಪ್ರಭುವಾದ ದೇವರು ಎಂದು ಸಂಬೋಧಿಸುವುದನ್ನು ಗಮನಿಸಬೇಕಾಗಿದೆ. ಹೀಗೆ ಸಿಂಹಾಸನದಲ್ಲಿ ಆಸೀನನಾಗಿರುವಾತನು ಯುಗ ಯುಗಗಳು ಜೀವಿಸುವಾತನು. ಆದ್ದರಿಂದ ಆತನಿಗೆ ಮಹಿಮೆ, ಘನತೆ, ಸ್ತುತಿಗಳು ಉಂಟಾಗಲಿ ಎಂದು 4 ಜೀವಿಗಳು ಕೀರ್ತಿಸುತ್ತಿದ್ದಾರೆ. ಹೌದು, 24 ಜನ ಹಿರಿಯರು ಕೂಡ ಮಹಿಮೆ, ಘನತೆ, ಪ್ರಭಾವಗಳು ಹೊಂದುವುದಕ್ಕೆ ಅರ್ಹನು ಎಂದು ಹೇಳುತ್ತಾ ತಮ್ಮ ಕಿರೀಟಗಳನ್ನು ತಲೆಯಿಂದ ತೆಗೆದು ಸಿಂಹಾಸನದ ಮುಂದೆ ಇಡುತ್ತಿದ್ದಾರೆ. ಹೌದು ಪ್ರೇರೆ. ಹೀಗೆ ಪ್ರತ್ಯಕ್ಷ ಗುಡಾರದ ಮೇಲೆ ಇಳಿದು ತುಂಬಿದ ದೇವರ ಮಹಿಮೆ, ಪೂರ್ವಜರಾದ ಪರಿಶುದ್ಧ ದೇವಭಕ್ತರು, ಮೋಶೆ, ಅನೇಕರು ನೋಡಿದ ದೇವರ ಮಹಿಮೆ, ಯೇಸು ಕ್ರಿಸ್ತನಲ್ಲಿ ಕಂಡುಬಂದ ಆ ಶಾಶ್ವತ ಮಹಿಮೆ, ಅಧಿಕವಾದ ಮಹಿಮೆಯಿಂದ ಮಹಿಮೆ, ಕುಂದಲಾರದ ಮಹಿಮೆ. ಪ್ರೇರೆ, ಈ ಮಹಿಮೆ ದೇವರ ಘನತೆಯನ್ನು ತರುವ ಮಹಿಮೆ ಪ್ರೇರೆ. ನಮಗಿರುವವುಗಳನ್ನೆಲ್ಲ, ದೇವರು ಕೊಟ್ಟವುಗಳನ್ನೆಲ್ಲ ದೇವರಿಗೆ ಪಾದದ ಮುಂದೆ ಇಡುವುದು. ಹೌದು ಪ್ರೇರೆ. ಹೀಗೆ ಆ ಪರಲೋಕದಲ್ಲಿ ದೇವರನ್ನು ಘನಪಡಿಸುವ ವಾಕ್ಯ ಭಾಗಗಳನ್ನು ನೋಡ್ತೇವೆ ಪ್ರೇರೆ. ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯ 8ನೇ ವಾಕ್ಯದಿಂದ 11ನೇ ವಾಕ್ಯದವರೆಗೆ. ರೆವಲ್ಯೂಷನ್ ಚಾಪ್ಟರ್ 4 ವರ್ಸ್ 8 to 11th ವರ್ಡ್. ಹೌದು, ಮತ್ತು ರಾಜನಾದ ಸೊಲೊಮೋನನು ತಾನು ಕಟ್ಟಿದಂಥ ಆ ದೇವಾಲಯವನ್ನು ಪ್ರತಿಷ್ಠಾಪನೆ ಮಾಡುತ್ತಿರುವಾಗ ಆ ದೇವರ ಮಹಿಮೆ ಇಳಿದು ಬಂದಿತು ಪ್ರೇರೆ.
ಇಸ್ರಾಯೇಲ್ಯರೆಲ್ಲರೂ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಯೆಹೋವ ದಯಾಳನು, ಆತನ ಕೃಪೆ ನಿರಂತರವಾಗಿರುವುದೆಂದು ಹೇಳಿ ಆತನನ್ನು ಆರಾಧಿಸಿದರು, ಸ್ತುತಿಸಿದರು. 2ನೇ ಪೂರ್ವಕಾಲ ಇತಿಹಾಸ 2ನೇ ದಿನ 2 Chronicles ಚಾಪ್ಟರ್ 7 verse 3 ಪ್ರೇರೆ ಇಲ್ಲಿ ಓದುತ್ತೇವೆ. ಹೌದು, ನಾವು ನಮ್ಮ ಸ್ತುತಿಗಳ ಮೂಲಕ ದೇವರನ್ನು ಸ್ತುತಿಸಿದಾಗ, ನಮ್ಮ ಕೊಂಡಾಟ ಸ್ತುತಿ ಮೂಲಕ ಮೇಲೆ ಹೋಗುತ್ತವೆ ಪ್ರೇರೆ, ದೇವರಿಗೆ ಸಮರ್ಪಣೆ ಆಗುತ್ತವೆ ಸ್ತುತಿ. ಹೌದು, ಹೀಗೆ ಮೇಲೆ ಹೋದಾಗ ದೇವರ ಮಹಿಮೆ ಇಳಿದು ಬರುತ್ತಿದೆ. ಹೃದಯದಿಂದ ಸ್ತುತಿಸುವುದು. ದಾವೀದ ಹೇಳುತ್ತಿದ್ದಾನೆ, ದೇವರೇ ನೀನು ಸ್ತುತಿ ಮಾಡುವಂತೆ ನನ್ನ ತುಟಿಗಳನ್ನು ತೆರೆಯ ಮಾಡು. ಹೌದು ಪ್ರೇರೆ, ಹೃದಯದಿಂದ ಶುದ್ಧತೆಯಿಂದ ದೇವರನ್ನು ಪ್ರೀತಿಸುವ, ದೇವರ ಮಹಿಮೆಯನ್ನು ನೋಡುವ, ದೇವರ ಚಿತ್ತ ಆಹಾರ, ದೇವರು ಕೊಟ್ಟ ಕಾರ್ಯಗಳನ್ನು ಮಾಡಿ ಮುಗಿಸುವುದೇ ನನ್ನ ಪಾನ ಎಂದು ಸ್ತುತಿಸಿದಾಗ ದೇವರೆಲ್ಲ ಆನಂದಿಸಬೇಕು. ದೇವರ ರಕ್ಷಣೆ ದೊಡ್ಡದು, ದೇವರು ಸರ್ವಾಧಿಕಾರಿ ಎಂದು ಗುರುತಿಸಿ ಸ್ತುತಿಸಿದಾಗ ಆ ಸ್ತುತಿ ಪರಲೋಕಕ್ಕೆ ಮೇಲಕ್ಕೆ ಎತ್ತಲ್ಪಡುತ್ತೇವೆ, ಸ್ವರ್ಗಕ್ಕೆ. ಅದು ದೇವರ ಮಹಿಮೆ ಘನತೆ ಇಳಿದು ಬರುತ್ತಿದೆ. ಹೀಗೆ ದೇವರ ಪ್ರಜೆಗಳಾದ ನಾವು ಆತನನ್ನು ಸ್ತುತಿಸಬೇಕಾಗಿದೆ ಎಂದು ಪ್ರಭು ಕೋರುತ್ತಿದ್ದಾನೆ. ಗುಣಗುವಿಕೆ, ಸಂಶಯಗಳು ದೇವರನ್ನು ಸ್ತುತಿಸದಂತೆ ಆತಂಕಪಡಿಸುತ್ತಿವೆ ಪ್ರೇರೆ, ಅಡ್ಡಿಪಡಿಸುತ್ತಿವೆ. ನಾವು ದೇವರು ಮಾಡಿದ ಉಪಕಾರಗಳಿಂದಾಗಿ ದೇವರನ್ನು ಸ್ತುತಿಸದಂತೆಲ್ಲ ಜಯವನ್ನು ಹೊಂದುತ್ತೇವೆ. ಹೌದು ಪ್ರೇರೆ, ಮತ್ತು ಹಳೆಯ ಪಾಪಗಳಿಗೆ ಕ್ಷಮಾಪಣೆ ಹೊಂದುತ್ತೇವೆ. ಹೀಗೆ ನಾವು ಯೆಶಾಯ ಪ್ರವಾದಿ ಗ್ರಂಥದಲ್ಲಿ 44ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರೇರೆ. ಇನ್ನೊಂದು ವಿಷಯ, ಪ್ರೊಫೆಟ್ ಐಸಾಯ ಚಾಪ್ಟರ್ 44 verse 21 ಇಲ್ಲಿ ಓದುವುದಾದರೆ, ನನ್ನ ನಿಮಿತ್ತ ನಾನು ನಿರ್ಮಿಸಿದಂಥ ಜನರು ನನ್ನ ಸ್ತೋತ್ರವನ್ನು ಪ್ರಚುರ ಮಾಡುವರು ಎನ್ನುವಂಥದ್ದು ಆ ದೇವಜನರ ಕಡೆ ದೇವರಿಗಿರುವ, ಅಥವಾ ನಮ್ಮ ಕಡೆ ದೇವರಿಗಿರುವ ದೈವ ಸಂಕಲ್ಪವಾಗಿದೆ ಪ್ರೇರೆ. ದೇವಜನವಾದ ನಾವು, ದೇವರು ನಿರ್ಮಿಸಿದ ನಾವು ದೇವರ ಸ್ತೋತ್ರವನ್ನು ಪ್ರಚುರಪಡಿಸಬೇಕು, ದೇವರನ್ನು ಕೊಂಡಾಡಿರೆಂದು ಹೇಳಬೇಕು, ಕೊಂಡಾಡಬೇಕು. ಆ ಪ್ರೇರೆ, ಹೀಗೆ ಇದೇ ದೈವ ಸಂಕಲ್ಪವಾಗಿದೆ. ಹೌದು, ಐಗುಪ್ತ ಆ ದಾಸತ್ವದೊಳಗಿಂದ ತನ್ನ ಪ್ರಜೆಗಳನ್ನು ದೇವರು ಬಿಡಿಸಿ ಕೆಂಪು ಸಮುದ್ರವನ್ನು 2 ಭಾಗ ಮಾಡಿ ಕಾನಾನ್ ಮಾರ್ಗದಲ್ಲಿ ಫಲವತ್ತಾದ ನಾಡಿಗೆ ಸೇರಿಸಲು ಪ್ರಯಾಣ ಮಾಡುತ್ತಿರುವಾಗ ತನ್ನನ್ನು ಆರಾಧಿಸುವ ನಿಮಿತ್ತವೇ ದಾಸತ್ವ ಜೀವಿತದಿಂದ ಕರೆದುಕೊಂಡು ಬಂದ ಪ್ರೇರೆ. ದಾಸತ್ವದಲ್ಲಿ ಸುಮಾರು 400 ವರ್ಷಗಳ ಬಿಟ್ಟಿ ಕೆಲಸ, ದಾಸತ್ವ, ಗುಲಾಮಗಿರಿಯಲ್ಲಿ ಈಜಿಪ್ಟ್ ದೇಶದವರಿಗೆ ದಾಸತ್ವರಾಗಿರುತ್ತಾರೆ ಪ್ರೇರೆ. ಬರಗಾಲದಲ್ಲಿ ದೇವರನ್ನು ನಂಬುವ ಕುಟುಂಬ ಹೋಗಿ ಅಲ್ಲಿ ಆಶ್ರಯ ಪಡೆದಾಗ ಅವರು 7 ಲಕ್ಷ ಜನ ಆಗಿರುತ್ತಾರೆ, ಒಂದು 70 ಜನರಿಂದ. ಹೌದು ಪ್ರೇರೆ, 21 ಲಕ್ಷ ಆಗಿರುತ್ತಾರೆ. ಹೌದು, ದೇವರು ಅವರ ಗೋಳಾಟವನ್ನು ಅನುದಿನ ಘೋರವಾದ ಕಷ್ಟವಾದ ಕೆಲಸವನ್ನು ಮಾಡಿಸುತ್ತಿರುತ್ತಾರೆ. ಅವರು ಬದುಕುವುದಕ್ಕಿಂತ ಸಾಯುವುದೇ ಉತ್ತಮ ಎಂದು ಮೊರೆ ಇಡುತ್ತಿರುತ್ತಾರೆ ದೇವರಿಗೆ, ನಮ್ಮ ಪೂರ್ವಜರ ದೇವರೇ ಎಂದು. ದೇವರು ಅವರ ಕೂಗನ್ನು ಕೇಳುತ್ತಾನೆ ಪ್ರೇರೆ. ಸರಿಯಾದ ಸಮಯ ಬಂದಾಗ ದೇವರ ದಾಸನಾದ ಮೋಶೆಯನ್ನು ಕಳಿಸುತ್ತಾನೆ. ಐಗುಪ್ತ ದಾಸತ್ವದೊಳಗಿಂದ ನನ್ನ ಜನರನ್ನು ಬಿಡಿಸಿ ನನ್ನನ್ನು ಆರಾಧಿಸುವ ನಿಮಿತ್ತ ಕರೆದುಕೊಂಡು ಬಾ ಎಂದು ಹೌದು ನಡೆಸಿದ. ಹೀಗೆ ಇಸ್ರಾಯೇಲ್ಯರು ಮಾಡುವ ಸ್ತೋತ್ರಗಳ ಮೇಲೆ ದೇವರು ಆಸೆಯನ್ನಾಗಿದ್ದಾನೆ. ಅವರು ಆ ದಾಸತ್ವದಿಂದ ಬಿಡುಗಡೆಯಾದಾಗ ಕೆಂಪು ಸಮುದ್ರ 2 ಭಾಗ ಆಗಿ ಮಾಡಿ ಆ ದಾಸತ್ವದಲ್ಲಿ ಇಟ್ಟುಕೊಂಡ ಜನರನ್ನು ಕೂಡ ಆ ಸಮುದ್ರದಲ್ಲಿ ಮುಳುಗಿಸಿ ಸಾಯಿಸುತ್ತಾನೆ ದೇವರು. ಅವರನ್ನು ಸ್ವತಂತ್ರ ಜನರನ್ನಾಗಿ ನಡೆಸುತ್ತಾನೆ. ಆಕಾಶದಿಂದ ಆಹಾರ, ಪಕ್ಷಿಗಳ ಮೂಲಕ ಆಹಾರ ಪ್ರೇರೆ. ಹೀಗೆ ಅದ್ಭುತವಾಗಿ ಮೇಘಸ್ತಂಭವಾಗಿ ಹಗಲು, ಸೂರ್ಯನ ಬಿಸಿಲು ಬೀಳದಂತೆ ಅಗ್ನಿಸ್ತಂಭವಾಗಿ ರಾತ್ರಿ ನಡೆಸುತ್ತಾನೆ. ಹೀಗೆ ಅವರು ಸ್ತೋತ್ರ ಮಾಡಿದರು ದೇವರಿಗೆ. ಆ ಸ್ತೋತ್ರಗಳ ಮೇಲೆ ದೇವರು ಆಸೀನನಾಗಿದ್ದಾನೆ ಹೌದು ಎನ್ನುವಂಥದ್ದು ನಿಜವಾದ ವಿಷಯವಾಗಿದೆ. ಕೀರ್ತನೆ ಭಾಗ 22ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಓದುತ್ತೇವೆ. ಸಲಾಮ್ಸ್ 22nd ವರ್ಡ್ 3rd ವರ್ಡ್, 22nd ಚಾಪ್ಟರ್ 3rd ವರ್ಡ್. ಹೀಗೆ ಬಹಳ ಮಂದಿ ದೇವರನ್ನು ಸ್ತುತಿಸುವುದಕ್ಕೆ ಬದಲು ಮನುಷ್ಯರನ್ನು ಮುಖಸ್ತುತಿ ಮಾಡುತ್ತಿದ್ದಾರೆ. ದೇವರ ಮಗುವೆ, ನೀನು ಪ್ರಭುವನ್ನು ಆರಾಧಿಸು, ಹೌದು ಸ್ತುತಿಸು. ಪ್ರಭುವಿನ
ಆಗಮನ, ಎರಡನೇ ಆಗಮನ, ಪರಲೋಕ ಪ್ರವೇಶ, ಆತನ ನಂಬದವರಿಗೆ ಕತ್ತಲೆಯ ಪ್ರವೇಶ ಸಮೀಪವಾಗಿದೆ. ಕಡೆಯವರಿಗೆ ವಿಶ್ವಾಸವನು ರಕ್ಷಣೆ ಹೊಂದುವನು. ಆತನು ಹಿಂಜರಿಯುವುದಾದರೆ ಆತನಲ್ಲಿ ಸಂತೋಷ ಇರುವುದಿಲ್ಲ ದೇವರು ಎಂದು ಹೇಳಿದ್ದಾನೆ. ನನ್ನವನಾಗಿರೋ ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ಅವನು ಹಿಂಜರಿದರೆ ಅವನಲ್ಲಿ ಆಕೆಯಲ್ಲಿ ನನಗೆ ಸಂತೋಷ ಇರುವುದಿಲ್ಲ. ಪ್ರೇರೆ, ನಾವು ಸಂತೋಷ ಪಡಿಸೋಣ ದೇವರನ್ನು, ನಂಬಿಕೆಯಲ್ಲಿ ಹಿಂಜರಿಯದೆ. ಹೌದು, ಇದು ದೇವರ ಆತ್ಮದೊಂದಿಗೆ ತುಂಬಲ್ಪಡುವ ಸಮಯ ಆಗಿದೆ ಪ್ರೇರೆ ಅಂತ ಪ್ರತ್ಯಕ್ಷ ಗುಡಾರವನ್ನು ತುಂಬಿದ ದೇವರ ಮಹಿಮೆ, ಪೂರ್ವಜರಾದ ಪರಿಶುದ್ಧ ದೇವಜನರು ನೋಡಿದ ಮಹಿಮೆ, ಸೊಲೊಮೋನ್ ದೇವಾಲಯವನ್ನು ತುಂಬಿದ ಮಹಿಮೆ, ಯೇಸು ಕ್ರಿಸ್ತನ ಮೂಲಕ ಮಹಿಮೆಯಿಂದ ಅಧಿಕ ಮಹಿಮೆಗೆ ಕರೆದುಕೊಂಡು ಹೋದ ಮಹಿಮೆ, ಪರಲೋಕದಿಂದ ಇಳಿದು ಬಂದ ಘನತೆಯುಳ್ಳ ಮಹಿಮೆ ತಂದೆ ಯೇಸು ಕ್ರಿಸ್ತ ಪರಿಶುದ್ಧಾತ್ಮ ಏಕದೇವರು ಯೇಸು ಕ್ರಿಸ್ತನಾಗಿ ನಮ್ಮೆಲ್ಲರಿಗೆ ನೀಡಲಿ. ರಕ್ಷಕ ಯೇಸು ಆತನನ್ನು ಸ್ತುತಿಸುವ, ಕೊಂಡಾಡುವ, ಮಹಿಮೆಪಡಿಸುವ, ಎಲ್ಲರ ಜೀವಿತಗಳಲ್ಲಿ ಪ್ರಚಾರಪಡಿಸುವ ಜೀವಿತ ಯೇಸು ಕ್ರಿಸ್ತ ನಾಮದಲ್ಲಿ. ಆಮೇನ್, ಆಮೇನ್. ಪ್ರಾರ್ಥನೆ ಮಾಡಿ ಸಿದ್ಧರಾಗೋಣ ಪ್ರೇಯರೆ. ಪ್ರಾರ್ಥನೆ ನನ್ನೊಂದಿಗೆ ಏಕೀಭವಿಸಿರಿ. ಪ್ರೇಯರ್. ತಂದೆ, ಪರಲೋಕ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ತಂದೆ. ಕೇಳಿದ ವಾಕ್ಯ ಭಾಗಗಳನ್ನು ಮೂಲಕ ನಮ್ಮೆಲ್ಲರೊಂದಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ನಿಮ್ಮ ಆ ಪ್ರತ್ಯಕ್ಷ ಗುಡಾರದ ಮೇಲೆ ಇಳಿದು ಬಂದ ತುಂಬಿದ ಮಹಿಮೆ ನಮ್ಮ ಮೇಲೆ ತುಂಬಿಸಿರಿ. ನಮ್ಮ ಕುಟುಂಬದ ಮೇಲೆ, ಮನೆಯ ಮೇಲೆ, ಸೇವಾ ಜೀವಿತದ ಮೇಲೆ, ಪ್ರಾರ್ಥನೆ ಜೀವಿತ ಮೇಲೆ, ಪರಿಶುದ್ಧ ವಿಶ್ವಾಸ ಜೀವಿತ ಮೇಲೆ ತುಂಬಿಸಿರಿ. ಪೂರ್ವಜರ ಭಕ್ತ ಪ್ರವಾದಿಗಳು ನೋಡಿದ ನಿಮ್ಮ ಮಹಿಮೆ ನಾವು ಕೂಡ ನೋಡಿ ನಿಮ್ಮ ಮಾರ್ಗದಲ್ಲಿ ನಡೆಯಲು ಭಯಭಕ್ತಿ ಅನುಗ್ರಹಿಸಿರಿ. ಯೇಸು ಕ್ರಿಸ್ತನಲ್ಲಿ ಕಂಡುಬಂದ ನಿಮ್ಮ ಅಧಿಕವಾದ ಮಹಿಮೆ, ಪರಿಪೂರ್ಣ ಮಹಿಮೆ, ಕರೆದುಕೊಂಡು ಹೋಗುವ ಮಹಿಮೆ ನಮಗೆ ತುಂಬಿರಿ, ನೀಡಿರಿ. ಮತ್ತು ಸ್ವರ್ಗದಿಂದ ದೇವದೂತರು, ಹಿರಿಯರು ತಮ್ಮ ಕಿರೀಟಗಳನ್ನು ಬಿಚ್ಚಿ ನಿಮ್ಮ ಸಿಂಹಾಸನ ಮುಂದೆ ಇಟ್ಟು ಆರಾಧಿಸುವ, ತಮ್ಮ ಕಣ್ಣುಗಳನ್ನು ಮುಚ್ಚಿ ರೆಕ್ಕೆಗಳಿಂದ ಬಡಿಯುತ್ತಾ ದೇವದೂತರು, ಕೆರೂಬಿ, ಸೆರೂಫರು ನಿಮ್ಮನ್ನು ಆರಾಧಿಸುತ್ತಿದ್ದಾರೆ ಭಯಭಕ್ತಿಯೊಂದಿಗೆ. ಅಂಥ ಆರಾಧನೆ ಮಹಿಮೆ ನಮ್ಮ ಮೇಲೆ ಸುರಿಸಿರಿ ತಂದೆ, ನೀಡಿರಿ. ಘನತೆಯ ದೇವ ನಿಮ್ಮ ಮಹಿಮೆ ನೀಡಿರಿ. ನಿಮ್ಮ ಆಗಮನದ ಸಮಯ ಸಮೀಪವಾಗಿ ತಂದೆ, ನಿಮ್ಮನ್ನು ಎದುರುಗೊಳ್ಳುವ ಪರಿಶುದ್ಧಾತ್ಮಭರಿತವಾದ ವಿಧೇಯತೆಯ ದೇವರೇ, ನಿಮ್ಮ ಕುಮಾರನ ಜೀವಿತ ನಮ್ಮೆಲ್ಲರೂ ನೀಡಬೇಕೆಂದು, ನಿಮ್ಮ ಮಕ್ಕಳ ಮಾರ್ಗದಲ್ಲಿ, ನೀತಿವಂತರ ಮಾರ್ಗದಲ್ಲಿ, ನೀವು ಕರೆದ ಅವರ ಮಾರ್ಗದಲ್ಲಿ, ಮಹಿಮೆಯ ಸ್ಥಾನ ಹೊಂದಿದವರ ಮಾರ್ಗದಲ್ಲಿ ನಮ್ಮೆಲ್ಲರನ್ನು ನಡೆಸುತ್ತಾ ಬರಬೇಕೆಂದು, ಹೀಗೆ ದುಷ್ಟನ ಎಲ್ಲ ನೊಗಗಳನ್ನು ನಮ್ಮ ಯೋಚನೆ, ಮಾತು, ಕ್ರಿಯೆ, ಕರ್ತವ್ಯಗಳಿಂದ, ಕುಟುಂಬ, ಸಭಾ ಜೀವಿತದಿಂದ ತೊಲಗಿಸಬೇಕೆಂದು, ನಾಶ ಮಾಡಬೇಕೆಂದು, ಸುಟ್ಟಾಕಬೇಕೆಂದು ದಹಿಸುವ ಅಗ್ನಿಯಾದ ದೇವರೇ, ಮಹಿಮಾ ಸ್ವರೂಪನೇ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಹೌದು ಪ್ರೇರೆ, ಪ್ರತ್ಯಕ್ಷ ಗುಡಾರದ ಮೇಲೆ ಇಳಿದು ಬಂದು ತುಂಬಿದ ದೇವರ ಮಹಿಮೆ, ದೇವಜನರು ನೋಡಿದ ದೇವರ ಮಹಿಮೆ, 40 ವರ್ಷ ದೇವರ ಮಹಿಮೆಗೋಸ್ಕರ ಕಟ್ಟಿದ ಸೊಲೊಮೋನನ ಕಟ್ಟಿದ ದೇವಾಲಯದ ಮೇಲೆ ಇಳಿದು ಬಂದ ಮಹಿಮೆ, ಯೇಸು ಕ್ರಿಸ್ತನಲ್ಲಿ ಕಂಡು ಬಂದ ದೇವರ ಅಧಿಕವಾಗುವ ಮಹಿಮೆ, ಮರಣವನ್ನು ಗೆದ್ದ ಯೇಸುವನ್ನು ದರ್ಶಿಸಿದವರ ಘನತೆ ಹೊಂದಿಸುವಂಥ ಮಹಿಮೆ ಪ್ರಭು ನಮ್ಮೆಲ್ಲರಿಗೆ ನೀಡಲಿ. ದೇವಚಿತ್ತದಂತೆ ಯೇಸು ಕ್ರಿಸ್ತ ನಾಮದಲ್ಲಿ ಸರ್ವಶಕ್ತಿ ತಂದೆ ಪರಿಶುದ್ಧನು. ಆಮೇನ್, ಆಮೇನ್. ಪ್ರೇರೆ, ಕೇಳಿದಂಥ ವಾಕ್ಯ ಭಾಗವು ದುಷ್ಟನ್ನು ಎತ್ತಿಕೊಂಡು ಹೋದಂತೆ ಯೇಸು ಕ್ರಿಸ್ತ ನಾಮದ ತಂದೆಯ ದೇವರ ಪರಿಶುದ್ಧಾತ್ಮ ಮೂಲಕ ಕಾಪಾಡಲಿ. ಮತ್ತೊಂದು ವಾಕ್ಯ ಭಾಗದಲ್ಲಿ ದೇವಚಿತ್ತವರ ಭೇಟಿಯನ್ನು ಪ್ರೇರೆ, ಅಲ್ಲಿವರೆಗೆ ತಂದೆಯಾದ ದೇವರ ದೊಡ್ಡ ಪ್ರೀತಿಯು, ದೇವಕುಮಾರ ಯೇಸು ಕ್ರಿಸ್ತನ ಅಧಿಕವಾದ ಮಹಾಕೃಪೆಯು, ದೇವರ ಪರಿಶುದ್ಧಾತ್ಮನ ಘನತೆ ನೀಡುವಂಥ ಆ ಮಹಿಮೆಯ ಜೀವಿತ ನಿಮ್ಮ ಕುಟುಂಬ, ಸಭೆ, ಸಹವಾಸದೊಂದಿಗೂ, ನಿಮ್ಮ ಕೈ ಕೆಲಸಗಳಲ್ಲಿ, ನಿಮ್ಮ ಪ್ರಿಯರೊಂದಿಗೂ, ನಿಮ್ಮ ಪ್ರಾರ್ಥನಾ ವಿಶ್ವಾಸ, ಪರಿಶುದ್ಧ ಸಾಕ್ಷಿ ಜೀವಿತದೊಂದಿಗೂ, ನಿಮ್ಮ ಪ್ರಯಾಣದೊಂದಿಗೂ, ವಿಶ್ವಾಸದೊಂದಿಗೂ, ನಿರೀಕ್ಷೆ, ನಂಬಿಕೆಯೊಂದಿಗೆ ನೆಲೆಗೊಂಡಿರಲಿ ಯಾವಾಗಲೂ ಯೇಸು ಕ್ರಿಸ್ತ ನಾಮದಲ್ಲಿ ದೇವಚಿತ್ತದಂತೆ ದೊಡ್ಡದಾಗಿ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್.